ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ನಿನ್ನಿನ ದಿವಸ ಏನಲ್ಲಿ ನೋಡ್ಕೊಂಬಂದೇವಪ್ಪ ಅಂತ ಕೇಳಿದ್ರೆ 314ನೇ ಅಂಕದಲ್ಲಿ ಆ ಎರಡೂ ಸಂಶಯಗಳು ಸಂಭವಿಸುವುದಿಲ್ಲ. ಯಾಕಂದ್ರೆ ಪೂರ್ವ ಪಕ್ಷಿಯಾದಂತ ತರ್ಕದೃಷ್ಟಿ ಏನ್ ಮಾಡಿದಪ್ಪ ಅಂದ್ರೆ ಎರಡು ಸಂಶಯಗಳನ್ನು ಮಾಡಿದ. ಏನ್ ಮಾಡಿದ? ಅಲ್ಲಿ ಈ ಜಾಗೃತ ಸ್ವಪ್ನಕ್ಕ ಉಪಾದಾನ ಕಾರಣ ಏನದ? ಅವಿದ್ಯಾದ ಮತ್ತ ಅಧಿಷ್ಠಾನ ಬ್ರಹ್ಮಚೇತನದ ಮತ್ತ ಒಂದು ಏನದ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗ್ತದ, ಒಂದು ಬ್ರಹ್ಮಜ್ಞಾನ ಇಲ್ಲದೆ ನಿವೃತ್ತಿ ಆಗ್ತದ ಅಂತ ಅವ ಎರಡು ಸಂಶಯಗಳನ್ನು ಮಾಡಿದ. ಏನ್ ಮಾಡಿದ ನೋಡ್ರಿ, ಇಲ್ಲಿ ತ್ರಿವಿಧ ಸತ್ತಾದಲ್ಲಿ ವಿಲಕ್ಷಣ ಇದ್ದು ಜಾಗ್ರತ್ ಸ್ವಪ್ನಗಳೆಂಬ ಎರಡು ಸತ್ತಾಗಳ ಪ್ರಕಾರ ಅವಿಲಕ್ಷಣವಿರುವುದು. ಹೆಂಗಂದ್ರ ಈ ರೀತಿ ಸಂಶಯ ಉಂಟಾಗುತ್ತದೆ. ಏನಂತರ ಎರಡನೆಯ ಪಕ್ಷದ ಏನ್ ಹೇಳ್ಯಾರ? ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವೆಂದು ಹೇಳಲ್ಪಟ್ಟಿತು ಮತ್ತು ಅವಿದ್ಯೆಯು ಉಪಾದಾನ ಕಾರಣವೆಂದು ಹೇಳಲ್ಪಟ್ಟಿತು. ಅಲ್ಲಿ ಏನಾಗ್ಯದ? ಯಾರು ಫೋನ್ ಮಾಡಕತ್ರಿ ಅವ್ರಿಗೆ? ಈ ಕಡೆ ಯಾಕೆ ಬಂದ್ರವ್ರು? ನೋಡ್ರಿ ಏನಂತಾರ್ರಿ, ಈ ರೀತಿ ಸಂಶಯ ಉಂಟಾಗುತ್ತದೆ. ಎರಡನೇ ಪಕ್ಷದಲ್ಲಿ ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವೆಂದು ಹೇಳಲ್ಪಟ್ಟಿತು ಮತ್ತು ಅವಿದ್ಯೆಯು ಉಪಾದಾನ ಕಾರಣವೆಂದು ಹೇಳಲ್ಪಟ್ಟಿತು. ಅಲ್ಲಿ ಅಧಿಷ್ಠಾನದ ಜ್ಞಾನದಿಂದ ಏನಾಗ್ತದ? ಕಲ್ಪಿತದ ನಿವೃತ್ತಿ ಆಗುತ್ತದೆ. ಆದರೆ ಸ್ವಪ್ನದ ಅಧಿಷ್ಠಾನವು ಬ್ರಹ್ಮವಿರುತ್ತದೆ. ಅದರಿಂದ ಬ್ರಹ್ಮಜ್ಞಾನವಿಲ್ಲದೆ ಅಜ್ಞಾನಿಗಳಿಗೆ ಎಚ್ಚರವಾಗುವುದರಿಂದ ಸ್ವಪ್ನದ ನಿವೃತ್ತಿ ಆಗಬಾರ್ದಾಗಿತ್ತು. ಯಾಕಂದ್ರೆ ಅಜ್ಞಾನಿಗಳಿಗೆ ಜಾಗ್ರತ್ ಬಂದ ಕೂಡಲೇ ಏನಾಗ್ತದ? ಸ್ವಪ್ನದ ನಿವೃತ್ತಿ ಆಗಿ ಹೋಗ್ತದೆ. ಆದ್ರೆ ಅಧಿಷ್ಠಾನ ಏನದ? ಅಧಿಷ್ಠಾನ ಜ್ಞಾನ ಆಗ್ಲಾರ್ದೆ ಇದ್ರ ನಿವೃತ್ತಿ ಆಗ್ತದೆ. ಇನ್ನು ಜಾಗ್ರತಿನ ಪದಾರ್ಥಗಳು ಅಧಿಷ್ಠಾನ ಜ್ಞಾನ ಆದಾಗ ನಿವೃತ್ತಿ ಆಗ್ತದೆ. ಇದೊಂದು ಸಂಶಯ. ಇನ್ನು ಮತ್ತೊಂದು ಸಂಶಯ ಏನ್ ಮಾಡಿದ್ರು? ಯಾವ ಪ್ರಕಾರ ಸ್ವಪ್ನಕ್ಕೆ ಅಧಿಷ್ಠಾನವು ಬ್ರಹ್ಮ ಮತ್ತು ಉಪಾದಾನ ಕಾರಣವು ಅವಿದ್ಯಾ ಇರುತ್ತದೆಯೋ ಅದರಂತೆ ವೇದಾಂತ ಸಿದ್ಧಾಂತದಲ್ಲಿ ಜಾಗ್ರತಿನ ವ್ಯಾವಹಾರಿಕ ಪದಾರ್ಥಗಳಾದರೂ ಕೂಡ ಬ್ರಹ್ಮವೇ ಅಧಿಷ್ಠಾನವಿರುತ್ತದೆ ಅದಕ್ಕೂ, ಮತ್ತು ಅವಿದ್ಯೆಯ ಉಪಾದಾನ ಕಾರಣವಿರುತ್ತದೆ. ಆದ್ದರಿಂದ ಜಾಗ್ರತಿನ ಪದಾರ್ಥಗಳಿಗೆ ವ್ಯಾವಹಾರಿಕವೆಂದು ಹೇಳುತ್ತಾರೆ ಮತ್ತು ಸ್ವಪ್ನಕ್ಕೆ ಪ್ರಾತಿಭಾಷಿಕವೆಂದು ಹೇಳುತ್ತಾರೆ. ಯಾಕಂದ್ರೆ ಎರಡಕ್ಕ ಏನದ? ಉಪಾದಾನ ಅವಿದ್ಯೆನೇ ಅದ, ಅಧಿಷ್ಠಾನ ಬ್ರಹ್ಮಚೇತನೆ ಅದ. ಒಂದಕ್ಕ ವ್ಯಾವಹಾರಿಕ ಅಂತ ಕರಿತೀರಿ, ಒಂದಕ್ಕ ಪ್ರಾತಿಭಾಷಿಕ ಅಂತ ಕರಿತೀರಿ. ಹಿಂಗ ಯಾಕೆ ಕರಿತೀರಿ? ಬೇಡ, ಎರಡಕ್ಕೂ ಪ್ರಾತಿಭಾಷಿಕೆ ಅನ್ಬೇಕಾಗಿತ್ತು, ಬೇಡ ಎರಡಕ್ಕೂ ವ್ಯಾವಹಾರಿಕೆ ಅನ್ಬೇಕಾಗಿತ್ತು. ಹಿಂಗ ಅವನು ಸಂಶಯ ಅದ. ಇನ್ನ ಒಂದೇ ಜಾಗ್ರತಿನ ಪದಾರ್ಥಗಳಿಗೆ ವ್ಯಾವಹಾರಿಕವೆಂದು ಹೇಳುತ್ತಾರೆ ಮತ್ತು ಸ್ವಪ್ನಕ್ಕೆ ಪ್ರಾತಿಭಾಷಿಕವೆಂದು ಹೇಳುತ್ತಾರೆ. ಹಾಗಾದರೆ ಈ ಭೇದವು ಆಗಬಾರ್ದಾಗಿತ್ತು. ಯಾಕಂದ್ರೆ ಎರಡಕ್ಕ ಉಪಾದಾನ ಅವಿದ್ಯೆನೇ ಅದ, ಅಧಿಷ್ಠಾನ ಬ್ರಹ್ಮಚೇತನವೇ ಅದ. ಒಂದಕ್ಕೆ ವ್ಯಾವಹಾರಿಕ ಅಂತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಅಂತೀರಿ. ಯಾಕ ಅವ್ವ ಅಪ್ಪ ಇಬ್ರು ಒಂದೇ ಇದ್ದ ಬಳಕ ಮಕ್ಕಳಿಗೆ ಮಕ್ಕಳಲ್ಲಿ ಯಾಕೆ ಭೇದ ಮಾಡ್ತೀರಿ ಅಂತಾರವರು. ಯಾರು ತರ್ಕದೃಷ್ಟಿಯಾದ ಅಧಿಕಾರಿ ಅವ ಏನಂತಂದ್ರೆ ಕನಿಷ್ಠ ಅಧಿಕಾರಿ, ಅವ್ವ ಅಪ್ಪ ಇಬ್ಬರು ಹೊಟ್ಟಿಲೆ ಹುಟ್ಟದ ಮಕ್ಕಳಿಗೆ ಯಾವ ಮಕ್ಕಳು? ಒಂದು ಜಾಗ್ರತಿನ ಪ್ರಪಂಚ, ಇನ್ನೊಂದು ಸ್ವಪ್ನ ಪ್ರಪಂಚ. ಒಂದಕ್ಕ ವ್ಯಾವಹಾರಿಕ ಅಂತೀರಿ ಜಾಗ್ರದ ಪ್ರಪಂಚಕ್ಕ, ಸ್ವಪ್ನಕ್ಕೆ ಏನಂತೀರಿ? ಪ್ರಾತಿಭಾಷಿಕ ಅಂತೀರಿ.
ಯಾಕಂತೀರಿ ಅಂತಾರವ. ಹಾಗಾದರೆ ಈ ಭೇದವಾಗಬಾರದಾಗಿತ್ತು. ಯಾಕಂದರೆ ಎರಡಕ್ಕೂ ಬ್ರಹ್ಮವೇ ಅಧಿಷ್ಠಾನವಿರುತ್ತದೆ ಮತ್ತು ಅವಿದ್ಯೆಯೇ ಉಪಾದಾನ ಕಾರಣವಿರುತ್ತದೆ. ಆದ್ದರಿಂದ ಜಾಗ್ರತ್ ಸ್ವಪ್ನಗಳೆರಡು ವ್ಯಾವಹಾರಿಕಗಳೇ ಆಗಬೇಕಾಗಿತ್ತು, ಅಥವಾ ಎರಡು ಪ್ರಾತಿಭಾಷಿಕಗಳೇ ಆಗಬೇಕಾಗಿತ್ತು. ಒಂದಕ್ಕೆ ವ್ಯಾವಹಾರಿಕ ಅಂತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಅಂತೀರಿ. ಯಾಕಂದ್ರೆ ಅಧಿಷ್ಠಾನ ಎರಡಕ್ಕೂ ಬ್ರಹ್ಮಚೇತನೆ ಅದ, ಉಪಾದಾನ ಕಾರಣ ಅವಿದ್ಯೆನೇ ಅದ. ಇದರಲ್ಲಿ ಯಾಕೆ ನೀವು ಭೇದ ಮಾಡ್ತೀರಿ ಅಂತ ಯಾವ ಕನಿಷ್ಠಾಧಿಕಾರಿಯಾದ ತರ್ಕದೃಷ್ಟಿ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ಯಾರ. ಕೇಳಿಸ್ತದಿಲ್ರಿಪ್ಪ ಎಲ್ಲರಿಗ್ರಿ? ನೋಡ್ರಿ ಇನ್ನೇನ್ ಹೇಳ್ತಾರ್ರಿ, 314 ಆ ಎರಡೂ ಸಂಶಯಗಳು ಸಂಭವಿಸುವುದಿಲ್ಲ. ಏನ್ ಎರಡು ಸಂಶಯ ಮಾಡಿ ಅಲ್ಲಿ, ಆ ಎರಡೂ ಸಂಶಯಗಳು ಸಂಭವಿಸಂಗಿಲ್ಲ. ಎರಡೂ ಸಂಶಯಗಳು ಸಂಭವಿಸಂಗಿಲ್ಲ ಅಂದ್ರೆ ಪ್ರಥಮ ಸಂಶಯಕ್ಕೆ, ಪ್ರಥಮ ಸಂಶಯ ಏನದ? ಪ್ರಥಮ ಸಂಶಯ ಏನದ್ರಮ್ಮ? ಪ್ರಥಮ ಸಂಶಯ ಏನಂತಂದ್ರೆ ಅಧಿಷ್ಠಾನ ಬ್ರಹ್ಮ ಮತ್ತು ಅವಿದ್ಯಾ ಸ್ವಪ್ನಕ್ಕ ಬ್ರಹ್ಮ ಅಧಿಷ್ಠಾನ ಇದು ಏನು ಉಪಾದಾನ ಕಾರಣದ ಅವಿದ್ಯಾ ಉಪಾದಾನ ಕಾರಣದ, ಬ್ರಹ್ಮಚೇತನ ಸ್ವಪ್ನಕ್ಕೆ ಅಧಿಷ್ಠಾನದ. ಮತ್ ಹಂಗಿದ್ರ ಅಧಿಷ್ಠಾನದಿಂದ ಕಲ್ಪಿತ ನಿವೃತ್ತಿ ಆಗ್ತದ ಅಂತ ಹೇಳಾಕತ್ತೀರಿ. ಸ್ವಪ್ನಗ ಅಧಿಷ್ಠಾನ ಬ್ರಹ್ಮ ಮತ್ತು ಉಪಾದಾನ ಕಾರಣ ಅವಿದ್ಯಾ ಇದ್ದಿದ್ರ ಅಜ್ಞಾನಿಗಳಿಗೂ ಕೂಡ ಆ ಸ್ವಪ್ನ ನಿವೃತ್ತಿ ಆಗಬಾರ್ದಾಗಿತ್ತು ಅಂತ ಪ್ರಶ್ನೆ ಐತಿ. ಮತ್ತೆ ಜಾಗೃತಿನ ಜ್ಞಾನ, ಜಾಗೃತಿ ಬಂದ ಕೂಡಲೇ ಸ್ವಪ್ನ ನಿವೃತ್ತಿ ಆಗಬಾರ್ದಾಗಿತ್ತು. ಅಧಿಷ್ಠಾನ ಜ್ಞಾನ ಅಂತೂ ಅವ್ರಿಗೆ ಆಗೇ ಇಲ್ಲ. ಮೊದಲನೇ ಪ್ರಶ್ನೆ ಇರಿದು ಒಂದು ಸಂಶಯ. ಎರಡನೇದ್ದೇನ್ರಿ? ಜಾಗೃತಿಗೂ ಕೂಡ ಹೇಳ್ರಿ. ಜಾಗೃತಿ ವ್ಯಾವಹಾರಿಕ ಅಂತ ಹೇಳಿದ್ರಿ, ಸ್ವಪ್ನ ಪ್ರಾತಿಭಾಷಿಕ ಅಂತ ಹೇಳಿದ್ರಿ. ಭೇದ ಯಾವ್ದು ಆಗಬಾರ್ದಾಗಿತ್ತು. ಹಂಗ ಒಂದ್ ವೇಳೆ ಇದ್ದಿದ್ರ ಎರಡಕ್ಕೂ ವ್ಯಾವಹಾರಿಕರ ಅನ್ಬೇಕಾಗಿತ್ತು, ಎರಡಕ್ಕೂ ಪ್ರಾತಿಭಾಷಿಕರ ಅನ್ಬೇಕಾಗಿತ್ತು ಅಂತ ಸಂಶಯ. ರೈಟ್. ಅಮ್ಮವ್ರಿಗೆ ಪಕ್ಕ ತಿಳಿದ ನೋಡ್ರಿ, ಇದು ಸಂಶಯ, ಅವನ ಸಂಶಯ ಗೊತ್ತಾಯ್ತು ಅವ್ರಿಗೆ. ಯಾಕಂದ್ರೆ ಆ ಜಾಗ್ರ ಸ್ವಪ್ನಗಳಿಗೆ ಎರಡಕ್ಕೂ ಉಪಾದಾನ ಅವಿದ್ಯೆನೇ ಅದ ಮತ್ತು ಅಧಿಷ್ಠಾನ ಬ್ರಹ್ಮಚೇತನನೇ ಅದ. ಮತ್ತು ಒಂದಕ್ಕೆ ವ್ಯಾವಹಾರಿಕ ಅಂತ ಕರಿತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಅಂತ ಕರಿತೀರಿ. ಜಾಗ್ರ ಪ್ರಪಂಚಕ್ಕೆ ವ್ಯಾವಹಾರಿಕ ಅಂತ ಕರಿತೀರಿ, ಸ್ವಪ್ನ ಪ್ರಪಂಚಕ್ಕೆ ಪ್ರಾತಿಭಾಷಿಕ ಅಂತ ಕರಿತೀರಿ. ಹಿಂಗ್ ಯಾಕೆ ಭೇದ ಮಾಡ್ತೀರಿ? ಅವ್ವ ಅಪ್ಪ ಇಬ್ರು ಒಂದೇ ಅದಾರ, ಮಕ್ಕಳಲ್ಲಿ ಒಬ್ಬನಿಗೆ ವ್ಯಾವಹಾರಿಕ ಅಂತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಯಾಕಂತೀರಿ ಅಂತ ಇದು ಎರಡನೇ ಸಂಶಯ. ಅದಕ್ಕಿಲ್ಲಿ 314 ಏನ್ ಹೇಳ್ತಾರ್ರಿ? ಆ ಎರಡೂ ಸಂಶಯಗಳು ಸಂಭವಿಸುವುದಿಲ್ಲ. ಏನ್ ಎರಡು ಸಂಶಯಗಳು ಮಾಡಿದಲ್ಲಿ ಅವೆರಡೂ ಸಂಭವಿಸಂಗಿಲ್ಲ. ಯಾಕಂದರೆ ಪ್ರಥಮ ಸಂಶಯಕ್ಕೆ ಈ ರೀತಿ ಸಮಾಧಾನವಿರುತ್ತದೆ. ಪ್ರಥಮ ಸಂಶಯ ಏನದ? ಜಾಗೃತಿನ ಜ್ಞಾನ ಆಗುತ್ತಲೇ ಸ್ವಪ್ನ ನಿವೃತ್ತಿ ಆಗ್ತದೆ. ಯಾಕಂದ್ರೆ ಅಧಿಷ್ಠಾನ ಜ್ಞಾನ ಆಗ್ಲಾರ್ದೆ ನಿವೃತ್ತಿ ಆಗ್ತದೆ. ಅದಕ್ಕೆ ನಿವೃತ್ತಿಯು ಎರಡು ಪ್ರಕಾರವಾಗಿರುತ್ತದೆ ಎಂಬುವುದನ್ನು ಪೂರ್ವದಲ್ಲಿ ಖ್ಯಾತಿ ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಹೇಳಿರುತ್ತದೆ. ಹಿಂದ ಖ್ಯಾತಿ ಹೇಳು ಮುಂದೆ ಅದನ್ನು ಹೇಳ್ಕೊಂಬಂದಾರ. ನಿವೃತ್ತಿ ಎರಡು ಪ್ರಕಾರ, ಒಂದು ಲಯರೂಪ ನಿವೃತ್ತಿ, ಇನ್ನೊಂದು ಅತ್ಯಂತಿಕ ನಿವೃತ್ತಿ. ಇನ್ನು ಒಂದನೇದ್ದು ಜಾಗ್ರದ ಅವಸ್ಥೆಯಲ್ಲಿ ಬ್ರಹ್ಮಜ್ಞಾನವಾಗಲಾರದೆ. ಏನಂತಾರ್ರಿ? ಜಾಗ್ರದಾವಸ್ಥೆಯಲ್ಲಿ ಬ್ರಹ್ಮಜ್ಞಾನವಾಗಲಾರದೆ ಸ್ವಪ್ನದ ಕಾರಣ ಸಹಿತವಾದ ಕಾರ್ಯವು ವಿನಾಶ ರೂಪ ಅತ್ಯಂತ ನಿವೃತ್ತಿಯನ್ನು ಹೊಂದುವುದಿಲ್ಲದು. ಎರಡನೇದ್ದು, ಆದರೆ
ದಂಡದ ಪ್ರವಾಹದಿಂದ ಯಾವ ಪ್ರಕಾರ ಘಟವು ಮೃತ್ತಿಕೆಯಲ್ಲಿ ಲಯವನ್ನು ಹೊಂದುತ್ತದೆಯೋ ಅದರಂತೆ ಸ್ವಪ್ನಕ್ಕೆ ಕಾರಣವಾದ ಯಾವ ನಿದ್ರಾ ದೋಷವಿರುವುದೋ, ಆ ಸ್ವಪ್ನಕ್ಕೆ ಕಾರಣವಾದ ಯಾವ ನಿದ್ರಾ ದೋಷ ಇರುವುದೋ ಅದರ ನಾಶದಿಂದ ಅಥವಾ ಸ್ವಪ್ನಕ್ಕೆ ವಿರೋಧಿಯಾಗಲ್ಪಟ್ಟ ಜಾಗೃತ ಅವಸ್ಥೆ ಬರುವುದರಿಂದ ಬ್ರಹ್ಮಜ್ಞಾನವಿಲ್ಲದೆ ಸ್ವಪ್ನವು ಅವಿದ್ಯೆಯಲ್ಲಿ ಲಯರೂಪ ನಿವೃತ್ತಿಯನ್ನು ಹೊಂದುತ್ತದೆ. ಅದು ಅತ್ಯಂತ ನಿವೃತ್ತಿ ಆಗಲಿಲ್ಲ, ಏನಾಗ್ಯದ? ಲಯರೂಪ ನಿವೃತ್ತಿ ಆಗ್ಯದ ಅದು. ಇನ್ನ 315ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ಮತ್ತೊಂದು ಸಂಶಯಕ್ಕೆ ಸಮಾಧಾನ ಏನಂತಾರ? ಮತ್ತೊಂದು ಸಂಶಯ ಏನ್ ಮಾಡಿದ್ರಿ? ಒಂದಕ್ಕೆ ಜಾಗೃತ ಅಂತ ಕರಿತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಅಂತ ಕರಿತೀರಿ, ಒಂದು ವ್ಯಾವಹಾರಿಕ ಅಂತ ಕರಿತೀರಿ, ಒಂದಕ್ಕೆ ಪ್ರಾತಿಭಾಷಿಕ ಅಂತ ಕರಿತೀರಿ. ಎರಡಕ್ಕ ವ್ಯಾವಹಾರಿಕರೇ ಅನ್ಬೇಕಾಗಿತ್ತು, ಎರಡಕ್ಕ ಪ್ರಾತಿಭಾಷಿಕರೇ ಅನ್ಬೇಕಾಗಿತ್ತು. ನೀವೇನ್ ಮಾಡ್ಲಾಗತ್ತೀರಿ? ಜಾಗೃತಿನ ಪ್ರಪಂಚಕ್ಕೆ ವ್ಯಾವಹಾರಿಕ ಅಂತೀರಿ, ಸ್ವಪ್ನ ಪ್ರಪಂಚಕ್ಕೆ ಪ್ರಾತಿಭಾಷಿಕ ಅಂತೀರಿ. ಹಿಂಗೆ ಯಾಕಂತೀರಿ ಅಂತ ಎರಡನೇ ಸಂಶಯ. ಅದಕ್ಕಿಲ್ಲಿ ಹೇಳ್ತಾರೆ ಅವರು, ಜಾಗ್ರತ್ ಸ್ವಪ್ನಗಳೆರಡು ಸಮಾನವಾಗಿರಬೇಕಾಗಿತ್ತು ಎಂಬ ಆ ಸಂಶಯವು ಸಂಭವಿಸುವುದಿಲ್ಲ. ನೀ ಏನ್ ಮಾಡಿದಲ್ಲ, ಎರಡು ಸಮಾನ ಆಗಿರ್ಬೇಕು, ಎರಡಕ್ಕೆ ಉಪಾದಾನ ಒಂದೇ ಅದ, ಅಧಿಷ್ಠಾನ ಒಂದೇ ಅದ, ಎರಡು ಸಮಾನವಾಗಿರ್ಬೇಕಂತ ಏನಂತ ಶಂಕ ಮಾಡಿಯಲ್ಲ, ಅದು ಸಂಭವಿಸುವುದಿಲ್ಲ. ಯಾಕಂದರೆ ಒಂದೇ ಆಕಡದೊಳಗೆ ಹೇಳ್ತಾರೆ ನೋಡ್ರಿ, ಜಾಗೃತಿನ ದೇಹವೇ ಮೊದಲಾದ ಪದಾರ್ಥಗಳ ಉತ್ಪತ್ತಿಯಲ್ಲೇನೋ ಅನ್ಯದೋಷ ರಹಿತವಾದ ಕೇವಲ ಅನಾದಿ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಅಲ್ಲೇನದ? ಕೇವಲ ಅವಿದ್ಯೆ. ಕೇವಲ ಅನಾದಿ ಅವಿದ್ಯೆ. ಓರಿಮ್ಮ, ಕೇವಲ ಅಜ್ಞಾನದಿಂದ ಜಗತ್ ತೋರ್ತದ ಅಂತಾರೆ ಇಲ್ಲಿ. ಕೇವಲ ಅನಾದಿ ಅಜ್ಞಾನದಿಂದ ಅನಾದಿ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಆದರೆ ಎರಡನೇ ಅಕ್ಕಡದಲ್ಲಿ ಸ್ವಪ್ನದ ಪದಾರ್ಥಗಳಲ್ಲಿ ಮಾತ್ರ ಸಾದಿ ಅಂದ್ರೆ ಉತ್ಪನ್ನ ಸಾದಿ ಅಂತಾರೆ. ಯಾವ್ದು ಹುಟ್ಟುತ್ತದೆ ಅದು ಸಾದಿ ಏನ್ರಿ? ದೋಷಜನ್ಯಕ್ಕೂ ಅದು ತುಲಾವಿದ್ಯೆ ರೀ. ದೋಷಜನ್ಯಕ್ಕೂ ತುಲಾ ಕಹೆ, ನಿರ್ದೋಷಕ್ಕೂ ಮೂಲ ಕಹೆ. ಇದು ಹುಟ್ಟ್ಯದ. ತುಲಾ ಅಜ್ಞಾನ ಹುಟ್ಟ್ಯದಿಲ್ರಿ? ಹುಟ್ಟ್ಯದ್ರಿ ಪರ, ಮತ್ ಹೋಗ್ತದ ಬರ್ತದ್ರಿ ಪರ, ಹುಟ್ಟ್ಯದದು. ಇಲ್ಲಿ ಹೆಂಗದಪ್ಪ? ಸಾದಿ ನಿದ್ರಾ ದೋಷವು ಕೂಡ ಅವಿದ್ಯೆಗೆ ಸಹಾಯಕವಾಗಿರುತ್ತದೆ. ಅವಿದ್ಯೆಯ ಪರಿಣಾಮದಿಂದ ಇದ್ದು ವಸ್ತು ಇಲ್ಲದಂಗ ತೋರ್ತದ, ಆಗಿಂದ ಹುಟ್ಟ್ಯದ ನೋಡ್ರಿ ಪರ. ಹುಟ್ಟ್ಯದ್ರಿ ಅದು. ಹೇಳ್ರಿಪ್ಪ. ದೋಷಜನ್ಯಕ್ಕೂ ತೂಲಾ ಕಹೆ, ಇನ್ನೊಂದ್ರೆ ನಿರ್ದೋಷಕ್ಕೂ ಮೂಲ ಕಹೆ. ನಿರ್ದೋಷಕ್ಕೂ ಮೂಲ ಕಹೆ. ದೋಷ ಇಲ್ರಿ ಪರ. ಇದು ನಿದ್ರಾ ದೋಷ ಒಂದು, ಅದಕ್ಕೆ ಮತ್ತೆ ಹೋಗಿ ಜಾಯಿಂಟ್ ಆಗ್ಯದ್ರಿ ಇದು. ನಿದ್ರಾ ದೋಷದಿಂದ ಹುಟ್ಟ್ಯದದು. ಏನಂತೀರಪ್ಪ ಅವ್ರಿ ಸೋಪಣ್ಣಪ್ಪ ಅವ್ರಿ? ಸರಿ ಆದ್ರಪ್ಪ. ಮತ್ತೊಂದು ಎರಡನೇ ಕಡೆ ನೋಡಿ, ಸ್ವಪ್ನದ ಪದಾರ್ಥಗಳಲ್ಲಿ ಮಾತ್ರ ಸಾದಿ ನಿದ್ರಾ ದೋಷವು ಕೂಡ ವಿದ್ಯೆಗೆ ಸಹಾಯಕವಾಗಿರುತ್ತದೆ. ಇನ್ನು ಮೂರನೇ ಕಡ, ಆದ್ದರಿಂದ ಅನ್ಯ ದೋಷ ರಹಿತವಾದ ಕೇವಲ ವಿದ್ಯಾಜನ್ಯವು ವ್ಯಾವಹಾರಿಕವೆಂದು ಹೇಳಲ್ಪಡುತ್ತದೆ. ಅದಕ್ಕೆ ಏನಪ್ಪ? ನಿದ್ರಾ ದೋಷ ಒಂದು ಸಾದಿ ಹುಟ್ಟುದರಿಂದ ಅದಕ್ಕೇನಂತೇವ್ ನಾವು? ಆ ನಿದ್ರಾ ನಿವೃತ್ತಿ ಆಗುತ್ತಲೇ ಜಾಗೃತ್ ಬರುತ್ತಲೇ ಏನಾಗ್ತದೆ? ನಿವೃತ್ತಿ ಆಗಿ ಹೋಗ್ತದೆ, ಲಯ ರೂಪ ನಿವೃತ್ತಿ ಅದು. ಮತ್ತು ಇನ್ನು ಎರಡನೇ ಕಡ, ಸಾದಿ ದೋಷ ಸಹಿತ ಅನ್ಯ ದೋಷ ಅಂದ್ರೆ ನಿದ್ರಾ ದೋಷ ಪ್ರಾತಿಭಾಷಿಕವೆಂದು. ಓರಿ
ಅನ್ಯ ದೋಷ ತಂದ್ರೆ ಏನ್ ತಗೋಬೇಕ್ರಿ ಬರ್ರಿ? ಅನ್ಯ ದೋಷ ರಹಿತವಾದ ಇವ್ಯಾವು ಈ ನಿದ್ರಾ ದೋಷಗಳು ಯಾವ ಕೂಡಿಲ್ರಿ ಅದಕ್ಕೆ ಯಾವದಕ್ಕ ಆ ಮೂಲಾವಿದ್ಯೆಗೆ ಅನ್ಯ ದೋಷ ಅಪ್ಪರ ವ್ಯವಹಾರಿಕಕ್ಕೆ ಏನೋ ದೋಷ ಇಲ್ರಿ, ಅವಿದ್ಯೆ ಒಂದೇ ದೋಷ ರೀ. ಹಾ ವಿದ್ಯೆ ಅದಕ್ಕೆ ಮತ್ತೆ ಯಾವ ಬಂದು ಸಹಕಾರ ಆಗಿಲ್ಲ, ಯಾವ ದೋಷಗಳು ಅನ್ಯ ದೋಷಗಳು. ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರ್ತದ್ರಿ ಅಷ್ಟೇ. ಅಷ್ಟೇ ನೋಡ್ರಿ ಇಲ್ಲಿ. ಆದ್ದರಿಂದ ಅನ್ಯ ದೋಷ ರಹಿತವಾದ ಕೇವಲ ಅನ್ಯ ದೋಷ ಅಂದ್ರೆ ಇವ್ಯಾವು ನಿದ್ರಾ ದೋಷಗಳು ಯಾವ ಸಹಕಾರ ಆಗಿಲ್ಲ ಅದಕ್ಕೆ. ಅನ್ಯ ದೋಷ ರಹಿತವಾದ ಕೇವಲ ವಿದ್ಯಾಜನ್ಯವು ವ್ಯಾವಹಾರಿಕವೆಂದು ಹೇಳಲ್ಪಡುತ್ತದೆ ಮತ್ತು ಸಾದಿ ದೋಷ ಸಹಿತ ಅವಿದ್ಯಾಜನ್ಯವು ಪ್ರಾತಿಭಾಷಿಕವೆಂದು ಹೇಳಲ್ಪಡುತ್ತದೆ. ಸಾದಿ ದೋಷ ಸಹಿತ ಅವಿದ್ಯಾಜನ್ಯವು ಪ್ರಾತಿಭಾಷಿಕವೆಂದು ಹೇಳಲ್ಪಡುತ್ತದೆ. ಪ್ರಾತಿಭಾಷಿಕ ಯಾಕೆ ಕರೆದ್ರಪ್ಪ ಅಂದ್ರೆ ಇಲ್ಲಿ ಸಾದಿ ದೋಷ ಒಂದು ಸಹಕಾರ ಆಗ್ಯದ ಅದಕ್ಕೆ. ಅದಕ್ಕೆ ನಾವು ಅದಕ್ಕೆ ಏನಂತೇವಪ್ಪ ಅಂತ ಕೇಳಿದ್ರೆ ಪ್ರಾತಿಭಾಷಿಕ ಅಂತ ಕರೆದೇವು ಅದಕ್ಕೆ. ಇಲ್ಲಿ ಒಂದು ಟಿಪ್ಪಣಿ ಬಂದ ನೋಡ್ರಪ್ಪ. ಎಷ್ಟ್ರಿ 350. ಇಲ್ಲಿ ಏನಂತಾರೆ? ತೂಲಾ ವಿದ್ಯಾಜನ್ಯವು. ತೂಲಾ ವಿದ್ಯೆ ಹುಟ್ಟ್ಯದದು. ತೂಲಾ ವಿದ್ಯೆ ಹುಟ್ಟ್ಯದ. ಯಾಕಂದ್ರೆ ಅದು 4 ಪ್ರಕಾರ ಆಗ್ಯದ್ರಿ. ಮತ್ತೆ ತೂಲಾ ವಿದ್ಯಾ 4 ಪ್ರಕಾರ, ಮೂಲ ವಿದ್ಯೆ ಒಂದೇ ಪ್ರಕಾರ. ಅದು ಪ್ರಮಾತ್ರ ದೋಷ, ಸಾದೃಶ್ಯ ದೋಷ ಹಿಂಗದವಲ್ರಿ ಪರ? ಅದಲ್ರಿ ತೂಲಾ ವಿದ್ಯೆ ಏನ್ರಿ? 4 ದೋಷ ಅಂದ್ರೆ ಹೆಂಗ ಯಾವ್ಯಾವ್ರಿ ಪರ? 4. ಯಾಕಂದ್ರೆ ಒಂದು ಕಾರಣ ರೂಪ ವಿದ್ಯಾ, ಒಂದು ಕಾರ್ಯರೂಪ ವಿದ್ಯಾ. ಆ ಕಾರ್ಯರೂಪ ವಿದ್ಯೆ 4 ಪ್ರಕಾರ ಆಗ್ಯದ್ರಿ. ಮತ್ತೆ ಏನ್ ಮಾಡ್ಯದ್ರಿ? ಅನಾತ್ಮದಲ್ಲಿ ಆತ್ಮ ಬುದ್ಧಿ ಮಾಡ್ಯದ ಏನ್ರಿ? ಅನಿತ್ಯದಲ್ಲಿ ನಿತ್ಯ ಬುದ್ಧಿ ಮಾಡ್ಯದ ಮತ್ತು ದುಃಖದಲ್ಲಿ ಸುಖ ಬುದ್ಧಿ ಮಾಡ್ಯದ. ಅಶುಚಿಯಲ್ಲಿ ಶುಚಿ ಬುದ್ಧಿಯನ್ನು ಮಾಡ್ಯದ. ಹಿಂಗ 4 ಪ್ರಕಾರ ಆಗ್ಯದದು. ಯಾವುದು? ಆ ತೂಲಾ ವಿದ್ಯೆನೆ. ಇನ್ನು ಒಂದೇ ಕಡ ಸ್ವಪ್ನದ ಪದಾರ್ಥಗಳು ನಿದ್ರಾದೋಷ ಸಹಿತವಾದ ಅವಿದ್ಯಾಜನ್ಯವಾಗಿರುವುದರಿಂದ ಪ್ರಾತಿಭಾಷಿಕವಿರುತ್ತದೆ. ಪ್ರಾತಿಭಾಷಿಕ ಅಂದ್ರೆ ಎದಕ್ಕಂತಾರ್ರಿಮ್ಮ? ಅಪ್ಪರ ಪ್ರಾತಿಭಾಷಿಕ ಅಂದ್ರೆ ವ್ಯಾವಹಾರಿಕ ಸತ್ಯದಿಂದ ಯಾವುದು ಬಾಧೆ ಹೊಂದುತ್ತದೆ ಅದು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುತ್ತದೆ, ಅದು ಪ್ರಾತಿಭಾಷಿಕರಪ್ಪರ. ಪ್ರಾತಿಭಾಷಿಕ ಅಂದ್ರೆ ಪ್ರತೀತ ಮಾತ್ರ ಸತ್ತ ಪ್ರಾತಿಭಾಸ. ಪ್ರತೀತಿ ಮಾತ್ರ ಸತ್ತ ಅದು. ಸ್ವಪ್ನದ ಪದಾರ್ಥಗಳು ನಿದ್ರಾ ದೋಷ ಸಹಿತವಾದ ಅವಿದ್ಯಾಜನ್ಯವಾಗಿರುವುದರಿಂದ ಪ್ರಾತಿಭಾಷಿಕವಿರುತ್ತವೆ ಮತ್ತು ಎರಡನೇ ಕಡ ಜಾಗೃತಿನ ಪದಾರ್ಥಗಳು ಅನ್ಯ ದೋಷ ರಹಿತವಾಗಿ ಕೇವಲ ಅವಿದ್ಯಾಜನ್ಯವಾಗಿರುವುದರಿಂದ. ಅನ್ಯ ದೋಷ ಅಂದ್ರೆ ಈ ನಿದ್ರಾ ದೋಷಗಳು ಸಹಕಾರ ಆಗಿಲ್ಲ, ಅದಕ್ಕೆ ವ್ಯಾವಹಾರಿಕವೆಂದು ಹೇಳಲ್ಪಡುತ್ತವೆ. ಈ ರೀತಿಯಿಂದ ಸ್ವಪ್ನದ ಪದಾರ್ಥಗಳಿಗೂ ಮತ್ತು ಜಾಗೃತಿನ ಪದಾರ್ಥಗಳಿಗೂ ವಿಲಕ್ಷಣವಿರುವುದು. ಆದರೆ ಇದನ್ನು ಸಂಪೂರ್ಣವಾಗಿ 3 ಪ್ರಕಾರದ ಸತ್ತಾಗಳನ್ನು ಒಪ್ಪಿಕೊಂಡು ಸ್ಥೂಲ ದೃಷ್ಟಿಯಿಂದ ಹೇಳಿರುತ್ತದೆ. ಇದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ರಿ. ದಿನ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ನೋಡ್ರಪ್ಪ, ಇಲ್ಲ 3 ಸತ್ತ ಇಲ್ಲವೇ ಇಲ್ಲ. ವ್ಯಾವಹಾರಿಕವೆಂದು ಹೇಳಲ್ಪಡುತ್ತವೆ. ಈ ರೀತಿಯಿಂದ ಸ್ವಪ್ನದ ಪದಾರ್ಥಗಳಿಗೂ ಮತ್ತು ಜಾಗೃತಿನ ಪದಾರ್ಥಗಳಿಗೂ ವಿಲಕ್ಷಣವಿರುವುದು. ಆದರೆ ಇದನ್ನು ಸಂಪೂರ್ಣವಾಗಿ 3 ಪ್ರಕಾರದ ಸತ್ತಗಳನ್ನು ಒಪ್ಪಿಕೊಂಡು ಸ್ಥೂಲ ದೃಷ್ಟಿಯಿಂದ ಹೇಳಿರುತ್ತದೆ. ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಒಂದದ್ದು 3 ಪ್ರಕಾರದ ಸತ್ತಗಳು ಸಂಭವಿಸುವುದಿಲ್ಲ. ಇದು ಸ್ಥೂಲ ದೃಷ್ಟಿಯಿಂದ ಹೇಳುದು ಮಾತ. ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಸತ್ತ 3 ಇಲ್ಲ.
ಮೂರ್ ಅವಸ್ಥೆನೂ ಇಲ್ಲ, ಮೂರು ಸತ್ತನೂ ಇಲ್ರಿಪ್ಪ ಯಾವ ಇಲ್ಲ. ಹಾ ರೀ. ಮತ್ತು ಇನ್ನ ಎರಡನೇದ್ದು ಜಾಗ್ರತ್ ಸ್ವಪ್ನಗಳಿಗೆ ಪರಸ್ಪರ ವಿಲಕ್ಷಣವಾದರೂ ಕೂಡ ಸಂಭವಿಸುವುದಿಲ್ಲ. ಪರಸ್ಪರ ವಿಲಕ್ಷಣವಿಲ್ಲ. ಇದನ್ನು ಪ್ರಾತಿಭಾಷಿಕ ಇದ್ದಂಗಾರಪ್ಪ ಇದು ಹಾ, ಜಗತ್ತ. ಇದ್ದಂಗಲ್ರಿ, ಪ್ರಾತಿಭಾಷಿಕನೇ. ಇದು ಇದ್ದಂಗಲ್ಲ ಮತ್ತೆ ಪರಂತಾಯ್ತು. ಜಾಗ್ರತನು ಸತ್ಯ ಅಲ್ವೇ ಅಲ್ಲಲ್ರಿಪ್ಪ. ಹಾ, ಎರಡೂ ಪ್ರಾತಿಭಾಷಿಕ. ಜಾಗ್ರತ್ ಸ್ವಪ್ನಗಳಿಗೆ ಪರಸ್ಪರ ವಿಲಕ್ಷಣವಾದರೂ ಕೂಡ ಸಂಭವಿಸುವುದಿಲ್ಲ. ಇನ್ನು 316ನೇ ಅಂಕದಲ್ಲಿ ಯದ್ಯಪಿ ಒಬ್ಬ ಸಂಶಯ ಮಾಡ್ತಾನ್ರಿ ಇಲ್ಲಿ ಪೂರ್ವ ಪಕ್ಷಿ ಏನಂತಾನ, ವೇದಾಂತ ಪರಿಭಾಷಾ ಮೊದಲಾದ ಗ್ರಂಥಗಳಲ್ಲಿ ಪೂರ್ವ ರೀತಿಯಂತೆ ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ ಪದಾರ್ಥಗಳ ಭೇದವನ್ನು ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದಲೇ 3 ಸತ್ತಾಗಳನ್ನು ಒಪ್ಪಿರುತ್ತದೆ. ಇಲ್ಲ ಯಾಕಂತೀರಿ, ಪೂರ್ವದ ಆಚಾರ್ಯರೆಲ್ಲ ಎಲ್ಲ ಗ್ರಂಥಗಳಲ್ಲಿ 3 ಸತ್ತ ಹೇಳ್ಯಾರಲ್ಲ ಅಂತಾನ್ರಿ ಅವ. ಅದರಂತೆ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳಾದರೂ ಕೂಡ 3 ಸತ್ತಾಗಳನ್ನು ಒಪ್ಪಿರುತ್ತಾರೆ. ಇದು 316 ಪೂರ ಒಂದ್ ಅಂಕ ಯದ್ಯಪಿಗಾರನ ಸಂಶಯನೇ ಅದ್ರಿ ಅಮ್ಮ. ಇದು ಪೂರ ಒಂದ್ ಅಂಕ. ಏನಂತಾನ್ರಿ, ಯದ್ಯಪಿ ವೇದಾಂತ ಪರಿಭಾಷಾ ಮೊದಲಾದ ಗ್ರಂಥಗಳಲ್ಲಿ ಪೂರ್ವ ರೀತಿಯಂತೆ ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ ಪದಾರ್ಥಗಳ ಭೇದವನ್ನು ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದಲೇ 3 ಸತ್ತಾಗಳನ್ನು ಒಪ್ಪಿರುತ್ತದೆ. ಅದರಂತೆಯೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳಾದರೂ ಕೂಡ 3 ಸತ್ತಾಗಳನ್ನು ಒಪ್ಪಿರುತ್ತಾರೆ. ಯಾಕಂದರೆ ಅವರು ಈ ಪ್ರಸಂಗವನ್ನು ಬರೆದಿರುತ್ತಾರೆ. ಏನಂದ್ರೆ, ದೇಹವೇ ಮೊದಲಾದ ಪದಾರ್ಥಗಳು 2 ಪ್ರಕಾರವಾಗಿರುತ್ತವೆ. ದೇಹವೇ ಮೊದಲಾದ ಪದಾರ್ಥಗಳು 2 ಪ್ರಕಾರದವು. ಒಂದನೇದ್ರೊಳಗೆ ಒಂದೇನ್ ಹೇಳ್ತಾರೆ ನೋಡ್ರಿ, ಮೊದಲನೆಯ ಪ್ರಕಾರವೇನೋ ಈಶ್ವರ ರಚಿತವಿರುತ್ತವೆ. ಅವೆಲ್ಲವೂ ಬಾಹ್ಯದಲ್ಲಿರುತ್ತವೆ, ಹೊರಗದವ. ಮತ್ತು ಎರಡನೆಯ ಪ್ರಕಾರ ಜ್ಞಾನವು ಏನ್ರಿ, ಎರಡನೇ ಪ್ರಕಾರದ ಜೀವನ ಸಂಕಲ್ಪದಿಂದ ರಚಿತವಾಗಿರುತ್ತವೆ. ಒಂದು ಈಶ್ವರ ಸೃಷ್ಟಿ, ಒಂದು ಜೀವ ಸೃಷ್ಟಿ. ಎರಡನೇ ಪ್ರಕಾರ ಜೀವನ ಸಂಕಲ್ಪದಿಂದ ರಚಿತವಾಗಿರುತ್ತವೆ. ಅವೆಲ್ಲವೂ ಮನೋಮಯವೆಂದು ಹೇಳಲ್ಪಡುತ್ತವೆ ಮತ್ತು ಅಂತರದಲ್ಲಿ ಇರುತ್ತವೆ, ಹೊರಗಿಲ್ಲವು. ಒಳಗೆ ಅದಾವ್ರೆಲ್ಲ, ಒಳಗ ಮನುಷ್ಯನಾಗೆ ಆಕಾರ ಆಗಿ ತೋರ್ತಾವ ನೋಡ್ರಪ್ಪ. ಹಾ, ಮನುಷ್ಯನೊಳಗೆ ಆಗ್ಯಾವ್ರಿ, ಮನುಷ್ಯನಿಂದ ರಚಿತ ಆಗ್ಯಾವು. ಆ ಎರಡರಲ್ಲಿಯೂ ಒಂದ್ ಹೇಳ್ತಾರ, ಜೀವನ ಸಂಕಲ್ಪದಿಂದ ರಚಿತವಾದ ಅಂತರ ಮನೋಮಯ ಪದಾರ್ಥಗಳು ಅವು ಹೆಂಗವಪ್ಪ ಅಂತ ಕೇಳಿದ್ರ ಸಾಕ್ಷಿ ಭಾಷ್ಯವಿರುತ್ತವೆ. ಮತ್ತು ಇನ್ನು ಎರಡನೇದ್ದು, ಈಶ್ವರ ರಚಿತವಾದ ಯಾವ ಬಾಹ್ಯ ಪದಾರ್ಥಗಳಿರುವವೋ ಅವು ಪ್ರಮಾತ ಪ್ರಮಾಣಗಳಿಗೆ ವಿಷಯಗಳಾಗಿರುತ್ತವೆ. ಪ್ರಮಾತ ಪ್ರಮಾಣದಿಂದ ನೇತ್ರಾದಿ ಇಂದ್ರಿಯಗಳಿಂದ ನೋಡ್ಲಿಕ್ಕತ್ತಾನಿಲ್ರಿ ಅವನು. ಈ ಹೊರಗಿನ ಈಶ್ವರ ಸೃಷ್ಟಿ ಪ್ರಮಾತ ಪ್ರಮಾಣಗಳಿಂದ ನೋಡ್ಲಿಕ್ಕತ್ತಾನವ. ಮತ್ತು ಇನ್ನು 3ರೊಳಗೆ ಒಂದನೇದ್ದು, ಅಂತರ್ ಮನೋಮಯವಾಗಿರ್ತಕ್ಕಂತಹ ದೇಹಾದಿಗಳಿಗೆ ಜೀವನಿಗೆ ಸುಖ ದುಃಖಕ್ಕೆ ಕಾರಣಗಳಾಗಿರುತ್ತವೆ. ಇವು ದೇಹಾದಿಗಳನ್ನೇ ಕಾರಣ ನೋಡ್ರಪ್ಪ. ದೇಹಾದಿ ಅಂದ್ರೆ ಎಲ್ಲ ಅನಾತ್ಮ ವರ್ಗದಿಂದನೇ. ಹಾ, ಇವೆಲ್ಲ ಏನಾಗ್ಯಾವ್ರಿ, ಜೀವರಚಿತ ಎಲ್ಲ ಸುಖ ದುಃಖಗಳಿಗೆ ಕಾರಣ ಆಗ್ಯಾವ್ರಿ ಇವು. ಅಂತರ ಮನೋಮಯವಾಗಿರ್ತಕ್ಕಂತಹ ದೇಹಾದಿಗಳೇ ಜೀವನಿಗೆ ಸುಖ ದುಃಖಕ್ಕೆ ಕಾರಣಗಳಾಗಿರುತ್ತವೆ. ಯಾಕಂದ್ರೆ ಇವ ಅಭಿಮಾನ ಮಾಡ್ಲಿಕ್ಕತ್ತಾನ, ನಂದು ರಾಗದ್ವೇಷ ಇವನಲ್ಲಿ. ಆ ರಾಗದ್ವೇಷ ಮೂಲಕ ಏನಾಗ್ಲಿಕ್ಕತ್ತದ, ಸುಖ ದುಃಖಕ್ಕೆ ಕಾರಣ ಆಗ್ಯದ ಇದು.
ಇನ್ನು ಎರಡನೇದು, ಯಾವ ಬಾಹ್ಯ ಪದಾರ್ಥಗಳು ಈಶ್ವರ ರಚಿತಗಳಾಗಿರುತ್ತವೆಯೋ ಅವು ಸುಖ ದುಃಖಕ್ಕೆ ಕಾರಣಗಳಾಗಿರುವುದಿಲ್ಲ. ಅವು ಸುಖ ದುಃಖಕ್ಕೆ ಕಾರಣ ಆಗಿಲ್ಲವು. ಯಾವ ಬಾಹ್ಯ ಪದಾರ್ಥಗಳು ಈಶ್ವರ ರಚಿತಗಳಾಗಿರುವವೋ ಅವು ಸುಖ ದುಃಖಕ್ಕೆ ಕಾರಣಗಳಾಗಿಲ್ಲ. ಯಾಕಂದ್ರೆ ಅಭಿಮಾನ ಇಲ್ಲ ಅಲ್ಲಿ. ಇವ ಏನ್ ರಚಿತ ಮನಸ್ಸಿನಿಂದ ಸಂಕಲ್ಪ ರಚಿತ ಏನ್ ಮಾಡ್ಯಾನ, ಅಲ್ಲಿ ಅಭಿಮಾನ ಮಾಡ್ಯಾನ ಇವ ಭೋಗ ಜೀವಿ ಅನ್ಸ್ಕೊಂಡನಲ್ರಪ್ಪ. ಹಾ ರೀ. ಇನ್ 4ರೊಳಗೆ ಒಂದು, ಆದ್ದರಿಂದ ಮುಮುಕ್ಷು ಅಂತರ ಮನೋಮಯ ಪದಾರ್ಥಗಳ ನಿವೃತ್ತಿಯನ್ನೇ ಅಪೇಕ್ಷಿಸುತ್ತಾನೆ. ಮುಮುಕ್ಷು ಏನ್ ಮಾಡ್ತಾನ? ಅಂತರ ಮನೋಮಯ ಪದಾರ್ಥಗಳ ನಿವೃತ್ತಿಯನ್ನೇ ಅಪೇಕ್ಷಿಸುತ್ತಾನೆ. ಏನ್ ಹಿಡ್ಕೊಂಡನ ಅವು ಬಿಡುವುದು ಅಲ್ಲದೆ ಹಿಡ್ಕೊಂಡ್ ಕೂತಾನ ನೋಡ್ರಿ. ಅವು ಬಿಟ್ಟೆ ಅಂದ್ರೆ ಏನದೀನಿ, ನೀ ಅರು ಸ್ವರೂಪ ಇದಿ. ಅವು ಹಿಡ್ಕೊಂಡು ಎಷ್ಟು ಬದ್ಧಿತಾಗಿದ್ದೀನಿ. ಇವೆಲ್ಲ ಕೊಳೆ ಹಚ್ಕೊಂಡಿನಿ ನೋಡಿ, ಇವೆಲ್ಲ ನಾನು ನಂದು ಅನ್ನೋದು ಹೃದಯ ಗ್ರಂಥಿ. ಆದ್ದರಿಂದ ಮುಮುಕ್ಷು ಅಂತರ ಮನೋಮಯ ಪದಾರ್ಥಗಳ ನಿವೃತ್ತಿಯನ್ನೇ ಅಪೇಕ್ಷಿಸುತ್ತಾನೆ. ಹೊರಗಿನ ನಿವೃತ್ತಿ ಮಾಡ್ಲಿಕ್ಕೆ ಅಪೇಕ್ಷೆ ಮಾಡಲ್ಲವ. ಅವನಿಗೆ ದುಃಖಕ್ಕೆ ಕಾರಣ ಯಾವ್ದಾಗ್ಯದ? ಅಂತರದೊಳಗಿಂದು ನಂದು ಅಂದುದರಿಂದ. ಇನ್ನು ಎರಡನೇದ್ದು, ಬಾಹ್ಯ ಪ್ರಪಂಚವು ಸುಖ ದುಃಖಗಳಿಗೆ ಕಾರಣಗಳಾಗಿಲ್ಲ. ಆದ್ದರಿಂದಲೇ ಅದು ನಿವೃತ್ತಿ ಆಗಬೇಕೆಂಬ ಅಪೇಕ್ಷೆ ಆಗುವುದಿಲ್ಲ. ಯಾವ ದುಃಖ ಕೊಡ್ತದ? ಅಂತರದೊಳಗಿಂದು ಏನದ ನಾನು ನಂದು ಅನ್ನೋದೇನದಲ್ಲ, ಅದನ್ನು ತೆಗೆದು ಹಾಕ್ತಾನವ. ಹೇಗಂದರೆ ಒಂದು ಉದಾಹರಣೆ ಕೊಡ್ತಾರೆ. ಇಬ್ಬರು ಪುರುಷರು ಏನಂತಾರೆ? ಇಬ್ಬರು ಪುತ್ರರು ವಿದೇಶಕ್ಕೆ ಹೋಗಿದ್ದರು. ಅವರು ದುಬೈಗೆ ಅಗ್ರಿಮೆಂಟ್ ಹೋಗಿದ್ರು ಒಂದು 4 ವರ್ಷ. ಅವರಲ್ಲಿ ಒಬ್ಬನ ಪುತ್ರನು ಮರಣ ಹೊಂದಿದನು. ಅಲ್ಲಿ ಹಾರ್ಟ್ ಫೇಲ್ ಆಗಿ ಒಬ್ಬ ಸತ್ತ. 4 ವರ್ಷ ಅಗ್ರಿಮೆಂಟ್ ಹೋಗಿದ್ರು. ಒಬ್ಬ ಏನಾಯ್ತು, ಅಲ್ಲಿ ಹೋದ ಕೂಡಲೇ ಅವನಿಗೆ ಅಲ್ಲಿ ಮಾನಸ್ಲಿಲ್ಲ. ಅವನಿಗೆ ಒಬ್ಬ ಏನ್ ಮಾಡಿದ್ರ, ಮರಣ ಹೊಂದಿದನು. ಇನ್ನೊಬ್ಬನ ಪುತ್ರನು ಜೀವಿಸಿಕೊಂಡಿದ್ದನು. ಆ ಜೀವಿಸಿಕೊಂಡ ಪುತ್ರನಿಗೆ ಬಹು ದೊಡ್ಡ ಕೀರ್ತಿ ವೈಭವವು ಪ್ರಾಪ್ತವಾಯಿತು. ಅವಾಗ ಏನಾಯ್ತು? ಯಾವನು ಒಬ್ಬ ಪುರುಷನ ಮೂಲಕ ಒಬ್ಬ ಅಲ್ಲಿ ಮತ್ತೊಬ್ಬ ಭೇಟಿ ಆದವ. ಅವ್ರ ಊರ ದಾಟಿ ಹೋಗವ ಇದ್ರವ. ಇಲ್ಲೇನು ಹೋಗಿದ್ರಲ್ಲಿ ಇವರಿಬ್ಬರು ಊರು ದಾಟಿ ಅಚ್ಚಿ ಕಡೆ ಊರಿತ್ತು ಒಂದು. ಅವನು ಹೋಗಿದ್ದ. ಅವ ಕೆಲವು ದಿನ ಊರಿಗೆ ಹೋಗಿ ಬರ್ತ ಅಂತ ಹೇಳಿದ. ಯಾವನು ಒಬ್ಬ ಪುರುಷನ ಮೂಲಕ ತನ್ನ ತಂದೆಗೆ ತನಗೆ ಕೀರ್ತಿ ವೈಭವ ಪ್ರಾಪ್ತಿಯಾದುದನ್ನು ಹಾಗೂ ಎರಡನೆಯವನಿಗೆ ಅವನ ಪುತ್ರನ ಮರಣದ ಸಮಾಚಾರವನ್ನು ಹೇಳಿ ಕಳಿಸಿದನು. ಅವ ಏನಲ್ಲಿ ಕೀರ್ತಿಯ ಬೆಳೆದಿತ್ತವನಿಗೆ ಭಯಂಕರ ಸಂಪತ್ತುಗಾಳೆ ಆಗಿತ್ತು. ಅವ ಏನ್ ಹೇಳ್ದ, ನೋಡಪ್ಪ ನೀ ಹೆಂಗಿದ್ರು ನಮ್ಮ ಊರ ಬಲ್ಲಿದೆ, ನಿಮ್ ಗಾಡಿ ಹೋಗ್ತದ, ಅಲ್ಲೊಂದು ಸ್ವಲ್ಪ ಇಳಿದು ಅಲ್ಲೇ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಹೇಳು, ಬಹಳ ಸಂಪತ್ತುಗಾಳೆ ಮಾಡ್ಯಾನ, ಇನ್ನು ಕೆಲವೇ ದಿನದಾಗ ಬರ್ತಾನ ಅಂತ ನಮ್ಮ ಅಪ್ಪನಿಗೆ ಹೇಳು. ಇನ್ನೊಬ್ಬ ನನ್ನ ದೋಸ್ತೊಬ್ಬ ನನ್ನ ಕೂಡ ಬಂದಿದ್ದ, ಅವ್ರ ಅಪ್ಪನಿಗೇನು ಹೇಳು, ಅವ ನಿನ್ನ ಮಗ ಮರಣ ಹೊಂದ್ಯಾನ ಹೇಳಿ ಅವನಿಗೂ ಹೇಳು ಅಂತ ಹೇಳಿ ಹಚ್ಚಿಕೊಟ್ಟಿದ್ದವ. ನಮ್ಮ ಅಪ್ಪಗೆ ಹೇಳು, ಅವನಿಗೆ ದುಡ್ಡು ಸಂಪತ್ತು ಮಕ್ಕಳುಗಳೇ ಆಗ್ಯದ, ಬಹಳ ಆರೋಗ್ಯವಂತದನ, ಅವನಿಗೆ ಕೀರ್ತಿಗಳು ಸಿಕ್ಕವ. ನಮ್ಮ ಅಪ್ಪಗೆ ಹಿಂಗೆ ಹೇಳು, ನಾನು ದೋಸ್ತೊಬ್ಬ ಬಂದಿದ್ದ, ಅವನಿಗೆ ಮರಣ ಆಗ್ಯದ, ನಿನ್ನ ಮಗ ಸತ್ತ ಅಂತ ಅವನ ಮನೆಗೆ ಹೇಳು ಅಂತ ಇವ ಹೇಳಿ ಕಳಿಸಿದ್ದ. ಆದರೆ ಸಮಾಚಾರವನ್ನು ಮುಟ್ಟಿಸುವಂಥ ಪುರುಷನು ದುಷ್ಟ ಸ್ವಭಾವವನಿದ್ದ. ಅವ ಬಂದ್ ಹೇಳವ ಎಂತವಿದ್ರಿ, ದುಷ್ಟ ಸ್ವಭಾವ ಉಳ್ಳವನಿದ್ದವ.
ಆದರೆ ಸಮಾಚಾರವನ್ನು ಮುಟ್ಟಿಸುವಂತ ಪುರುಷನು ದುಷ್ಟ ಸ್ವಭಾವದವನಿದ್ದ ಕಾರಣ ಅದಲು ಬದಲು ಮಾಡಿ ತಪ್ಪು ಸಮಾಚಾರವನ್ನು ಕೊಟ್ಟಿದ್ದನು. ಆ ಯಾವ ಸತ್ತಿದ್ದ ಅವನ ಮಗ ಅವ್ರ ಅಪ್ಪಗೆ ಹೋಗಿ ಏನ್ ಹೇಳ್ದ, ನಿನ್ನ ಮಗನಿಗೆ ಭಯಂಕರ ದೊಡ್ಡ ಕೀರ್ತಿ ಸಿಕ್ಕದ, ದುಡ್ಡು ಸಂಪಾದನೆ ಮಾಡ್ಯಾನ, ಇನ್ನು ಕೆಲವೇ ದಿನದಾಗ ಬರ್ತಾನ ಅಂದ ಕೂಡಲೇ ಅವ ಬಹಳ ಏನ್ ಮಾಡ್ಲಕತ್ರಿ, ಔಷಧಿಯಿಂದ ಆನಂದದಿಂದ ಜಿಗಿದಾಡ್ಲಕತ್ತವ. ಯಾರ ಮಗ ಸತ್ತಿದ್ನೋ ಆ ಸತ್ತ ಮಗನ ತಂದೆಗೆ ನಿನ್ನ ಮಗ ಅದಾನ, ಕೀರ್ತಿವಂತಗ್ಯಾನ, ಇನ್ನು ಕೆಲವೇ ದಿನದೊಳಗ ದೊಡ್ಡ ಸಂಪತ್ತು ತಗೊಂಡು ಬರ್ತಾನಂತ ಹೇಳ್ದ. ಇನ್ನು ಯಾವನು ಮಗ ಬದುಕಿದ್ದು ಅವ್ರ ಅಪ್ಪನಿಗೆ ಏನ್ ಹೇಳ್ದ, ನಿನ್ನ ಮಗ ಅಲ್ಲಿ ಮರಣ ಹೊಂದ್ಯಾನ ಅಂತ ಹೇಳ್ದ. ಅವ ಹೋಳುಣಿ ಮಾಡ್ಲಕತ್ತ. ಆದರೆ ಸಮಾಚಾರವನ್ನು ಮುಟ್ಟಿಸುವಂತ ಪುರುಷನು ದುಷ್ಟ ಸ್ವಭಾವದವನಿದ್ದ ಕಾರಣ ಅದಲು ಬದಲು ಮಾಡಿ ತಪ್ಪು ಸಮಾಚಾರವನ್ನು ಕೊಟ್ಟನು. ಏನೆಂದರೆ, ಒಂದೇ ಕಡ ಜೀವಿಸಿಕೊಂಡಿದ್ದ ಪುತ್ರನ ತಂದೆಗೆ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನ, ನಿನ್ನ ಮಗನು ಮರಣ ಹೊಂದಿದನು. ಮತ್ತು ಎರಡನೇ ಕಡದೊಳಗೆ ಏನ್ ಹೇಳ್ತಾರೆ, ಮರಣ ಹೊಂದಿದ ಪುತ್ರನ ತಂದೆಗೆ ಹೀಗೆ ಹೇಳುತ್ತಾನೆ, ನಿನ್ನ ಪುತ್ರನು ನಿರೋಗಿಯಾಗಿ ಕ್ಷೇಮವಾಗಿದ್ದಾನೆ, ಅವನಿಗೆ ಬಹು ಕೀರ್ತಿ ಐಶ್ವರ್ಯವು ಪ್ರಾಪ್ತವಾಗಿರುತ್ತದೆ. ಇನ್ನು ಕೆಲವು ದಿನಗಳಲ್ಲಿ ಆನೆಯ ಮೇಲೆ ಕುಳಿತು ಬಹು ದೊಡ್ಡ ಸಮುದಾಯದೊಂದಿಗೆ ಬರುತ್ತಾನೆ. ಆ ಮೋಸಗಾರನ ವಚನವನ್ನು ಕೇಳಿ ಜೀವಿಸಿಕೊಂಡಿರುವ ಪುತ್ರನ ತಂದೆಯು ಅಳಲು ಪ್ರಾರಂಭಿಸುತ್ತಾನೆ ಮತ್ತು ಬಹಳ ದುಃಖವನ್ನು ಅನುಭವ ಮಾಡುತ್ತಾನೆ. ಆದರೆ ಮರಣ ಹೊಂದಿದ ಪುತ್ರನ ತಂದೆಯು ಬಹಳ ಹರ್ಷವನ್ನು ಹೊಂದುತ್ತಾನೆ. ಈ ರೀತಿಯಿಂದ ದೇಶಾಂತರದಲ್ಲಿ ನೋಡ್ರಿ ಏನಂತಾರೆ, ಒಂದೇ ಕಡ ಈಶ್ವರನಿಂದ ನಿರ್ಮಿತವಾದ ಪುತ್ರನು ಜೀವಿಸಿಕೊಂಡಿದ್ದಾಗ್ಯಾದರೂ ಕೂಡ ಮನೋಮಯ ಪುತ್ರನು ಮರಣ ಹೊಂದಿದ್ದನು, ಆದ್ದರಿಂದ ದುಃಖವಾಗಿರುತ್ತದೆ. ಏನಂತಾರೆ, ಈಶ್ವರನಿಂದ ನಿರ್ಮಿತವಾದ ಪುತ್ರನು ಜೀವಿಸಿಕೊಂಡಿದ್ದಾಗ್ಯಾದರೂ ಕೂಡ ಮನೋಮಯ ಪುತ್ರನು ಮರಣ ಹೊಂದಿದನು, ಆದ್ದರಿಂದ ದುಃಖವಾಗಿರುತ್ತದೆ. ಇಲ್ಲಿ ಈಶ್ವರ ರಚಿತ ಮಗ ಅದಾನ, ಇಲ್ಲಿ ಮನೋಮಯ ಪುತ್ರ ಸತ್ತಾನ. ಇವ ಅದರ ಬದಲು ಮಾಡಿ ಹೇಳ ನೋಡ್ರಿ, ಜೀವಭಾವ ಹೋದ, ಇವ ಜೀವಭಾವ ಇದ್ದ ಸತ್ತಾನ್ರಪ್ಪರ. ಅಂದ್ರ ಇಲ್ಲಿ ಈಶ್ವರ ರಚಿತ ಪದಾರ್ಥಗಳು ಸುಖ ದುಃಖಕ್ಕೆ ಕಾರಣ ಆಗಿಲ್ಲ, ಅದನ್ನು ತಿಳಿಸೋರು ಬರ್ರಿ. ಅಲ್ಲಿ ಈಶ್ವರ ರಚಿತ ಮಗ ಜೀವಿಸ್ಕೊಂಡಿದ್ರು ಸಹಿತ ಇವ ಏನ್ ಹೇಳ್ಯಾನ, ಮನೋಮಯದಿಂದ ನಿನ್ನ ಮಗ ಸತ್ತಾನಂದ ಕೂಡಲೇ ಈಶ್ವರ ರಚಿತ ಮಗ ಜೀವಿಸ್ಕೊಂಡಿದ್ರು ಸಹಿತ ಇಲ್ಲಿ ಮನೋಮಯ ಮಗ ಸತ್ತದ್ದರಿಂದ ಅಳ್ಳಕ್ ಪ್ರಾರಂಭ ಮಾಡ್ದಿಲ್ರಿ. ಇನ್ನು ಸೃಷ್ಟಿ ಮಗ ಸತ್ತಾನೆ. ಈಶ್ವರ ಸೃಷ್ಟಿ ಮಗ ಇದ್ರು ಸಹಿತ ಜೀವ ಸೃಷ್ಟಿ ಮಗ ಸತ್ತಾನ. ಆದ್ರ ದುಃಖ ಎದಕ್ಕಾಗ್ಲಕತ್ರಿ, ಜೀವ ಸೃಷ್ಟಿ ಮಗ ಸತ್ತದ್ದರಿಂದ. ಇನ್ನ ಈಶ್ವರ ರಚಿತ ಪುತ್ರನು ಜೀವಿಸಿದ್ದರೂ ಏನಾಗಲಿಲ್ಲ, ಸುಖವಾಗಲಿಲ್ಲ. ಆದ್ರೆ ಅಲ್ಲಿ ಏನಾಗ್ಯದ್ರಿ, ಮನೋಮಯ ಪುತ್ರ ಸತ್ತದ್ದರಿಂದ ಈಶ್ವರ ರಚಿತ ಪುತ್ರನು ಜೀವಿಸಿದ್ದರೂ ಸುಖವಾಗಲಿಲ್ಲ. ಯಾಕಂದ್ರ ಆ ಮನೋಮಯ ಮಗ ಸತ್ತನ. ಇನ್ನ ಅದರಂತೆ ಎರಡನೆಯವನಿಗೆ ಈಶ್ವರ ರಚಿತ ಪುತ್ರನು ಮರಣ ಹೊಂದಿದ್ದಾನೆ.
ಅಲ್ಲಿ ಈಶ್ವರ ರಚಿತ ಮಗ ಸತ್ತಾನ. ಆದರೂ ಅದರ ದುಃಖವು ಅವನಿಗೆ ಆಗಲಿಲ್ಲ. ಯಾಕಿಲ್ಲಿ ಹೇಳವ ಏನ್ ಹೇಳನ, ನಿನ್ನ ಮಗ ಜೀವಿಸ್ಕೊಂಡದಾನಂತ, ಮನೋಮಯ ಮಗ ಜೀವಿಸ್ಕೊಂಡದಾನಂತ ಹೇಳ್ಯಾನವ ಇಲ್ಲಿ. ಆದ್ರೆ ದುಃಖ ಆಗಲಿಲ್ಲ. ನಿನ್ನ ಮಗ ಜೀವಿಸ್ಕೊಂಡ, ಸತ್ತವನ ಮಗನಿಗೆ ಹೇಳದಲ್ರಿ ನಿನ್ನ ಮಗ ಜೀವಿಸ್ಕೊಂಡದಾನಂತ. ಅವನಿಗೆ ದುಃಖ ಆಯ್ತೇನ್ರಿ? ದುಃಖವು ಅವನಿಗೆ ಆಗಲಿಲ್ಲ. ಯಾಕೆಂದರೆ ಮನೋಮಯ ಪುತ್ರನು ಜೀವಿಸಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಸುಖವಾಗಿರುತ್ತದೆ. ಆದ್ದರಿಂದ ಒಂದೇ ಕಡ ಜೀವ ಸೃಷ್ಟಿಯೇ ಸುಖ ದುಃಖಕ್ಕೆ ಕಾರಣವಾಗಿರುತ್ತದೆ. ಇಲ್ಲಿ ಏನ್ ಹೇಳ್ಯಾನ, ಇದ್ದವನ ಮಗನಿಗೆ ಸತ್ತನಂತ ಹೇಳ್ಯಾನ, ಸತ್ತವನ ಮಗನಿಗೆ ಅದಾನಂತ ಹೇಳ್ಯ ನೀವ ಹೇಳವ. ಅಲ್ಲಿ ಈಶ್ವರ ರಚಿತ ಮಗ ಇದ್ರು ಸಹಿತ ಇಲ್ಲಿ ಏನ್ ಮಾಡ್ಯಾನ, ಮನೋಮಯ ಮಗ ಸತ್ತಿದ್ದರಿಂದ ಇವನಿಗೆ ದುಃಖ ಆಗ್ಯದ. ಅಲ್ಲಿ ಈಶ್ವರ ರಚಿತ ಮಗ ಸತ್ತಿದ್ರು ಸಹಿತ ನಿನ್ನ ಮಗ ಅದಾನಂದ ಕೂಡಲೇ ಸತ್ತವನ ಮಗ ಇಲ್ಲಿ ಹರುಷದಿಂದ ಅದಾನವ. ಅರ್ಥ ಆಗಿಲ್ಲ ನಿಮಗೆ? ಅಪ್ಪರ ಇಲ್ಲಿ ತಾತ್ಪರ್ಯ ಅಂದ್ರೆ ಅಪ್ಪರ ಈ ತಾತ್ಪರ್ಯದ ಒಂದಿಟ್ಟು ಗುರ್ತಾಗ್ಲಿಲ್ಲ. ತಾತ್ಪರ್ಯ ಅಂದ್ರೆ ನೋಡ್ರಿ, ಈಶ್ವರ ರಚಿತ ಪದಾರ್ಥಗಳು ಸುಖ ದುಃಖಕ್ಕೆ ಕಾರಣ ಆಗಿಲ್ಲ. ಏನು ಜೀವ ಮನೋಮಯ ಸೃಷ್ಟಿ ಅದ ನೋಡ್ರಿ, ಅಲ್ಲಿ ಮಾತ್ರ ಸುಖ ದುಃಖಕ್ಕೆ ಕಾರಣ ಆಗ್ಯದದು. ಅಜ್ಞಾನದಿಂದ ಇವಾಗ ಸುಖ ದುಃಖಕ್ಕೆ ಕಾರಣ ಆಗ್ಯಾನ್ರಪ್ಪ. ಕಾರಣವಾದ ಅಜ್ಞಾನದಲ್ರಿ ಇಲ್ಲಿ. ಅಂದ್ರ ಏನಾಗ್ಯದ್ರಿ ಇಲ್ಲಿ, ಈಶ್ವರ ರಚಿತ ಈ ನೋಡ್ರಿ ಭೂಮಿ ಮಾಡ್ಯಾನ ಈಶ್ವರ. ಯಾರಿಗಾರೆ ದುಃಖ ಕೊಟ್ಟದೇನ್ರಿ ಭೂಮಿ? ಇಲ್ರಪ್ಪ. ಆ ಭೂಮಿಯಾಗ ಇವ ಶೀಮಿ ಮಾಡ್ಕೊಂಡನ್ ನೋಡ್ರಿ, ಶೀಮಿ. ಅವಾಗ ದುಃಖ ಆಯ್ತು ನೋಡ್ರಿ. ಶೀಮ್ಯಾಗ ದುಃಖದ, ಭೂಮಿಯಾಗ ದುಃಖ ಇಲ್ಲ. ಅವ ಅಖಂಡ ಭೂಮಿ ಮಾಡ್ಯಾನ ಅಂದ್ರೆ ಯಾರಿಗಾರ ದುಃಖ ಕೊಟ್ಟದೇನ್ರಿ? ಜೀವ ಸೃಷ್ಟಿ ಮಾಡಿದ್ದ ದುಃಖ ಕೊಟ್ಟದೆ, ಜೀವ ಸೃಷ್ಟಿ ಮಾಡಿದ್ದ ದುಃಖ ಕೊಡಾಕತೈತೆ. ರೈಟ್, ಬರೋಬ್ಬರಿ ಅದ ನೋಡ್ರಿ. ಜೀವ ಅದ್ರೊಳಗ ಆ ಭೂಮಿಯಾಗ ಇವ ಏನ್ ಶೀಮಿ ಮಾಡ್ಕೊಂಡನ್ ನೋಡ್ರಿ. ಆ ಶೀಮ್ಯಾಗ ದುಃಖ ಅದ, ಭೂಮಿಯಾಗ ದುಃಖ ಇಲ್ಲ. ಕಿಂಚಿತ್ವಾದಿಗಳಲ್ಲಿ ದುಃಖ ಅದ್ರಪ್ಪರ. ಇವ ಇಲ್ಲಿ ಏನ್ ರಾಗದ್ವೇಷ ಮಾಡ್ಲಕತ್ತ ನೋಡ್ರಿ ಅದ್ರೊಳಗ. ಆ ರಾಗದ್ವೇಷ ದುಃಖಕ್ಕೆ ಕಾರಣದ. ಈಗ ಸಾಕ್ಷಿ ಭಾಷೆ ಅಂತಾರೇನಪ್ಪ ಇದಕ್ಕ? ಯಾವದಕ್ರಿ? ಇದು ಜೀವ ಸೃಷ್ಟಿ ಸಾಕ್ಷಿ ಭಾಷೆ ಅಪ್ಪ. ಜೀವ ಸೃಷ್ಟಿ ಸಾಕ್ಷಿ ಭಾಷ್ಯ. ಈಶ್ವರ ರಚಿತ ಪ್ರಮಾತ ಭಾಷೆ. ಯಾಕ? ಪ್ರಮಾಣ ದ್ವಾರ ಜ್ಞಾನ ಆಗ್ತದ್ರಿ. ನೇತ್ರದಿಂದ ನೋಡ್ಲಕತ್ತೀರಿ ನೀವು ಅದಕ್ಕ. ನೇತ್ರ ಪ್ರಮಾತನಿಗೆ ವಿಷಯದದು. ಪ್ರಮಾಣ ದ್ವಾರ ಜ್ಞಾನ ಆಗ್ತದ, ಅದು ಪ್ರಮಾತ ಭಾಷಾ. ಯಾವ ಪ್ರಮಾಣ ಇಲ್ಲದೆ ನೋಡ್ರಿ, ಎಲ್ಲಿ ವಿಷಯದ ಜ್ಞಾನ ಏಕಕಾಲಕ್ಕೆ ಉತ್ಪನ್ನ ಆಗ್ತವ ಅದು ಸಾಕ್ಷಿ ಭಾಷೆ. ಮೊದಲ ವಿಷಯ ನಂತರ ಅದರ ಜ್ಞಾನ, ಅದು ಪ್ರಮಾತ ಭಾಷ್ಯ. ಪ್ರಮಾತ ಅಂದ್ರೆ ಜೀವನಿಗೆ ಅದು. ಈ ಹೊರಗಿನ ಈಶ್ವರ ರಚಿತ ಎಲ್ಲ ಈ ಗಾಳಿ ಭೂಮಿ ಮತ್ತು ಈ ಅಗ್ನಿ ನೀರ ಇವೆಲ್ಲ ಜೀವನಿಗೆ ನೇತ್ರದ್ವಾರದಿಂದ ಪ್ರಮಾಣದಿಂದ ನೋಡ್ಲಕತ್ತಾನಿಲ್ರಿ. ಇದು ಪ್ರಮಾತ ಭಾಷೆಯಪ್ಪ. ಪ್ರಮಾತ ಭಾಷೆ ಇದು. ಪ್ರಮಾಣ ದ್ವಾರ ಕಣ್ಣಿನಿಂದ ನೋಡ್ಲಕತ್ತಾನಿಲ್ರಿ ಈಶ್ವರ ಸೃಷ್ಟಿ ಇದೆಲ್ಲ ನೋಡಾಕ್ತಾನೆ ಪಂಚಮಹಾಭೂತ. ಇದು ಪ್ರಮಾತ ಭಾಷ್ಯ. ಇನ್ನ ಇವೆಲ್ಲ ಸ್ವಪ್ನ ಪದಾರ್ಥಗಳಾಗಲಿ, ಭ್ರಾಂತಿ ಜ್ಞಾನಗಳಲ್ಲೂ ಹಗ್ಗದಲ್ಲಿ ತೋರುವ ಹಾವಿನ ಜ್ಞಾನ ಮತ್ತು ಸ್ವಪ್ನದಲ್ಲಿ ತೋರುವ ಪದಾರ್ಥದ ಜ್ಞಾನ ಮತ್ತು ಶುಕ್ತಿಯಲ್ಲಿ ತೋರುವ ರಜತದ ಜ್ಞಾನ, ಇವೆಲ್ಲ ಎದರ ಭಾಷ್ಯಪ್ಪ ಅಂತ ಕೇಳಿದ್ರೆ ವಿಷಯದ ಜ್ಞಾನ ಏಕಕಾಲಕ್ಕಾಯ್ತಂದ್ರೆ ಅಲ್ಲಿ ಸಾಕ್ಷಿ ಭಾಷ್ಯ. ಅದು ಪ್ರಮಾತ ಭಾಷೆ ಅಲ್ಲ. ಪ್ರಮಾಣ ದ್ವಾರ ಎಲ್ಲಿ ಆಗ್ತದ ಅದು ಪ್ರಮಾತ ಭಾಷೆ.
ಹ್ಞೂ ಯಪ್ಪ. ಇದು ಜೀವ ಸೃಷ್ಟಿ ಇರ್ತೈತು ಅದು ಈಶ್ವರ ರಚಿತ. ಈಶ್ವರ ಸೃಷ್ಟಿ ನೋಡ್ರಿ, ಯಾಕೆ ಹೊರಗೆ ನೋಡ್ಲಿಕ್ಕೆ ಸಿಗ್ತದ ಅದು. ಹ್ಞೂನ್ರಿ ಹ್ಞೂ. ಹೊರಗೆ ನೋಡ್ಬೇಕಾದ್ರ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದೇ ನೋಡ್ಬೇಕಲ್ಲ, ಇದು ಗಿಡ ಅದ, ಇದು ಘಟ ಅದ, ಇದು ಪಟ ಅದ ಅಂತ. ಅದು ಪ್ರಮಾತ ಭಾಷಾ. ಯಾನ್ ಸಂಶಯ ಅದೇನ್ರಿ? ಇಲ್ಲಪ್ಪ ಈಗ ಕ್ಲಿಯರ್ ಆತಾಳೆಪ್ಪ, ಕ್ಲಿಯರ್ ಆತ. ಈಶ್ವರ ರಚಿತದ ಪ್ರಮಾತ ಭಾಷೆ, ಜೀವದ ಸೃಷ್ಟಿ ಮಾಡಿದ್ದು ಸಾಕ್ಷಿ ಭಾಷೆ ಅಪ್ಪ. ಅಲ್ಲಿ ಪ್ರಮಾತ ಆಗ ಅದು ವಿಷಯ ಇಲ್ಲ, ಹೊರಗಿಲ್ಲದು. ಹೌದಾ, ಒಳಗದ ಮನೋಮಯದಲ್ಲಿ ಅದ ಯಪ್ಪ. ಮನೋಮಯದ ಅಲ್ಲಿ ಅದು ಸಾಕ್ಷಿನೇ ಪ್ರಕಾಶ ಮಾಡ್ತಾನ ಅದಕ್ಕ. ಹೌದಪ್ಪ. ಹ್ಞೂ. ಹೊರಗಿತ್ತಂದ್ರೆ ಇವ ಜೀವ ನೋಡ್ತಿದ್ದ. ಹೌದ್ರಪ್ಪ. ಹ್ಞೂ ಕ್ಲಿಯರ್ ಆತ. ನಮಸ್ಕಾರ. ಅಲ್ಲಿ ಅಡಿಗಿನ ಅನ್ನ ಏನು ಇಲ್ಲಲ್ರಪ್ಪರ, ಒಳಗೆ ಆಗ್ಯಾವಲ್ಲ ಎಲ್ಲಾರು, ಸ್ವಪ್ನದಲ್ಲಿ ತಾನೇ ಆಗ್ಯಾನೆಲ್ಲ. ಅಲ್ಲೇ ರಚನೆ ಆಗ್ಯಾವ್ರಿ, ಅಲ್ಲೇ ಅದಾವ, ಹೊರಗಿಲ್ಲವು. ಹೌನ್ರಪ್ಪ. ಅಂತರ ಮನೋಮಯ ಸೃಷ್ಟಿ ಅದದು. ಹ್ಮ್. ಮತ್ತ ಅವನಿಗೆ ಆಗ್ಬೇಕಾಗಿತ್ತು, ಯಾಕಾಗಿಲ್ಲ ಅಂದ್ರೆ ಅದು ಅವ ಅದರ ರೂಪಾಗ್ಯಾನವ ಪ್ರಮಾತ. ನಾಟಕ ಯಾವಾಗಲೂ ಪ್ರೇಕ್ಷಕರಿಗೆ ಗೊತ್ತಾಗ್ತದೋ ಏನ ಪಾತ್ರಧಾರಿಗಳಿಗೆ ಗೊತ್ತಾಗ್ತದ್ರಿ? ಪ್ರೇಕ್ಷಕರಿಗೆ ಗೊತ್ತಾಗ್ತದ್ರಪ್ಪರ. ಪ್ರೇಕ್ಷಕರಿಗೆ ನಾಟಕ ಗೊತ್ತಾಗ್ತದ, ಪಾತ್ರಧಾರಿಗಳು ಗೊತ್ತಾಗಿಲ್ಲ. ಅದು ನಾಟಕ ರೂಪ ಆಗಿರ್ತಾರ ಅವರು. ಮೈ ಮರ್ತ್ ಬಿಟ್ಟಿರ್ತಾನ್ರಿ ಅವ, ಮನಸ್ಸನ್ನ. ಇಲ್ಲಿ ಪ್ರಮಾತ ಏನಾಗ್ಯಾನ್ರಿ, ಆ ಸೃಷ್ಟಿ ರೂಪ ಆಗ್ಯಾನವ. ಅದಕ್ಕೆ ಅವನಿಗೆ ವಿಷಯ ಇಲ್ಲಿದು. ಯಾವುದು ಅಂತರ್ ಮನೋಮಯ ಪ್ರಪಂಚ. ಮನೋಮಯ ಪುತ್ರನು ಜೀವಿಸಿಕೊಂಡಿದ್ದಾನೆ, ಆದ್ದರಿಂದ ಅವನಿಗೆ ಸುಖವಾಗಿರುತ್ತದೆ. ಆದ್ದರಿಂದ ಜೀವ ಸೃಷ್ಟಿಯೇ ಸುಖ ದುಃಖಕ್ಕೆ ಕಾರಣವಾಗಿರುತ್ತದೆ. ಏನ್ ತಾ ಮಾಡ್ಯಾನ ನೋಡ್ರಿ, ಅದುವೇ ಸುಖ ದುಃಖಕ್ಕೆ ಕಾರಣ. ಅದೇ ಸೀಮಿತ ಮಾಡ್ಕೊಂಡ್ ಕೂತಾನಲ್ರಿ, ಅದಕ್ಕ ದುಃಖ ಆಗ್ಯದ್ರಪ್ಪ. ಅದು ದುಃಖಕ್ಕ ಕಾರಣ ಆಗ್ಯದ. ಎರಡನೇದ್ದು, ಈಶ್ವರ ಸೃಷ್ಟಿಯು ಸುಖ ದುಃಖಕ್ಕೆ ಕಾರಣವಾಗಿಲ್ಲ. ಅದ್ರಾಗ ಇವ ಕಬ್ಜಾ ಕುಂಡ್ರಸ್ಕೊಂಡು ಏನು ಸೀಮಿತ ಅಭಿಮಾನ ಪಡ್ಲಕತ್ತಾನ ನೋಡ್ರಿ, ಅದ ದುಃಖಕ್ಕೆ ಕಾರಣದ. ಏನ್ರಿ? ಈ ರೀತಿಯಿಂದ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಜೀವ ಸೃಷ್ಟಿ ಮತ್ತು ಈಶ್ವರ ಸೃಷ್ಟಿ ಎಂದು ಎರಡು ಪ್ರಕಾರವಾಗಿ ಹೇಳಿರುತ್ತಾರೆ. ಅಲ್ಲಿ ಒಂದೇ ಕಡ ಜೀವ ಸೃಷ್ಟಿಯು ಪ್ರಾತಿಭಾಷಿಕವಿರುತ್ತದೆ ಮತ್ತು ಈಶ್ವರ ಸೃಷ್ಟಿಯು ವ್ಯಾವಹಾರಿಕವಿರುತ್ತದೆ. ಇದೇ ರೀತಿಯಾಗಿ ಬೇರೆ ಗ್ರಂಥಕಾರರಾದರೂ ಕೂಡ, ಇದೆಲ್ಲ ಯದ್ಯಪಗಾರನ ಮಾತದ್ರಿ. ಮತ್ತೆ ಇದೇ ರೀತಿಯಾಗಿ ಬೇರೆ ಗ್ರಂಥಕಾರರಾದರೂ ಕೂಡ ಮೂರು ಪ್ರಕಾರದ ಸತ್ತಾಗಳನ್ನು ಹೇಳುತ್ತಾರೆ. ಒಂದನೇದ್ದು, ಚೇತನವು ಪರಮಾರ್ಥ ಸತ್ತ ಇರುತ್ತದೆ ಮತ್ತು ಚೇತನಕ್ಕಿಂತಲೂ ಭಿನ್ನವಾದ ಜಡ ಪದಾರ್ಥಗಳ ಸತ್ತ ಎರಡು ಪ್ರಕಾರವಿರುತ್ತದೆ. ಒಂದನೆಯದು ವ್ಯಾವಹಾರಿಕ ಸತ್ತ ಮತ್ತು ಎರಡನೆಯದು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಎರಡನೇದು, ಸೃಷ್ಟಿಯ ಆದಿ ಕಾಲದಲ್ಲಿ ಯಾವ ಈಶ್ವರ ಸಂಕಲ್ಪದಿಂದ ಹುಟ್ಟಿದ ಕೇವಲ ಅವಿದ್ಯಾ ಕಾರ್ಯಗಳಾದ. ನೋಡ್ರಿ ಏನಂದಾರೆ, ಸೃಷ್ಟಿಯ ಆದಿ ಕಾಲದಲ್ಲಿ ಅಂದ್ರೆ ಪ್ರಥಮದಲ್ಲಿ, ಆದಿ ಕಾಲದಲ್ಲಿ ಯಾವ ಈಶ್ವರ ಸಂಕಲ್ಪದಿಂದ, ಈಶ್ವರ ಸಂಕಲ್ಪ ಮಾಡಿಬಿಟ್ಟನ್ರಿ ಅದಕ್ಕೆ. ಬಹುಶಾಮಂದಾಗಿ ಏಕಕಾಲಕ್ಕ ಆಗ್ಯದ ರಚನೆ ಆಗ್ಯದ ನೋಡ್ರಪ್ಪ. ಅದು ಅವ ಬಹಳ ಆಗ್ಬೇಕು ತಂದುದ್ರಿ. ಈಗಲೇ ನಡೆದ್ರೆ ಸೃಷ್ಟಿ ಮಾಡಿಬಿಟ್ಟನ. ಯಾಕೆ ಇವ್ರಿಗೆ ವ್ಯವಸ್ಥಾ ಏನ್ರಿ? ಎಲ್ಲ ಜೀವನಿಗೆ ಏನ್ ಬೇಕು ಎಲ್ಲ ಮಾಡ್ಯಾನ್ರಿಪ್ಪ. ಮತ್ರಿ ಇವನಿಗೆ ಏನೇನ್ ಹತ್ತದ ಎಲ್ಲ ಮೊದಲ. ಸೃಷ್ಟಿಯ ಆದಿ ಕಾಲದಲ್ಲಿ ಯಾವ ಈಶ್ವರ ಸಂಕಲ್ಪದಿಂದ ಏನ್ ಮಾಡ್ಯಾನ? ಸತ್ಯ ಸಂಕಲ್ಪ ಮಾಡ್ಯಾನವ. 4 ತಿಂಗಳ ಮಳೆಗಾಲ, 4 ತಿಂಗಳ ಚಳಿಗಾಲ, 4 ತಿಂಗಳ ಬೇಸಿಗೆ ಕಾಲ. ಗಾಳಿ ಬೀಸಬೇಕು, ಇದು ಮಳೆ ಬರ್ಬೇಕು, ಹಿಂಗೆ ಎಲ್ಲಸು ಒಂದು ಪಂಚಮಹಾಭೂತಗಳು ಎಲ್ಲ ಒಟ್ರಿ. ಯಾವಾಗಲೂ ಬ್ಯಾಸಿನೇ ಇರ್ತದೇನ್ರಿ? ಇಲ್ರಪ್ಪ. ಯಾವಾಗಲೂ ಚಳಿನೇ ಇರಂಗಿಲ್ಲ, ಯಾವಾಗಲೂ ಮಳಿನೇ ಇರಂಗಿಲ್ಲ.
ಅದಕ್ಕೆ 4 ತಿಂಗಳ ಅವಕ ಹಿಂಗ ನಡೀಲಿ ಅಂತ ಸಂಕಲ್ಪ ಮಾಡ್ಯಾನ. ಹ್ಮ್ ಸೃಷ್ಟಿ ಆದಿ ಕಾಲದಲ್ಲಿ ಯಾವ ಈಶ್ವರ ಸಂಕಲ್ಪದಿಂದ ಹುಟ್ಟಿದ ಕೇವಲ ಅವಿದ್ಯೆಯ ಕಾರ್ಯಗಳಾದ ಪಂಚಮಹಾಭೂತಗಳು ಮತ್ತು ಅವುಗಳ ಕಾರ್ಯಗಳು ವ್ಯಾವಹಾರಿಕ ಸತ್ತ ಇರುತ್ತವೆ. ಹ್ಮ್ ಇನ್ನು ಮೂರನೇದ್ದು ದೋಷ ಸಹಿತ ಅವಿದ್ಯೆಯ ಕಾರ್ಯಗಳಾದ ಸ್ವಪ್ನ, ಶುಕ್ತಿ, ರಜತ ಮತ್ತು ಮೊದಲಾದವುಗಳು ಪ್ರಾತಿಭಾಷಿಕ ಸತ್ತ ಇರುತ್ತವೆ. ಈ ರೀತಿಯಿಂದ ಜಾಗೃತ್ ಪದಾರ್ಥಗಳಿಗೆ ವ್ಯಾವಹಾರಿಕ ಸತ್ತ ಎಂತಲೂ ಮತ್ತು ಸ್ವಪ್ನ ಪದಾರ್ಥಗಳಿಗೆ ಪ್ರಾತಿಭಾಷಿಕ ಸತ್ತ ಎಂತಲೂ ಹೇಳುತ್ತಾರೆ. ಇಲ್ಲಿ ತನ ಯದ್ಯಪಿಗಾರನ ಸಂಶಯ ರೀ. ಹೌನ್ರಪ್ಪ. ಇನ್ನ 317 ತಥಾಪಿ ಸಮಾಧಾನ ಹೇಳ್ತಾರ್ರಿ. ಇನ್ನ ಹ್ಮ್ ಇಲ್ಲೊಂದು ಟಿಪ್ಪಣಿ ಬಂದದ ನೋಡಿ, ತಥಾಪಿ ಅನ್ನೋದ್ರೊಳಗೆ ಹೌನ್ರಪ್ಪ. 351 310ರಿಂದ ಮತ್ತು 629ರವರೆಗೆ ದೃಷ್ಟಿ ಸೃಷ್ಟಿವಾದದ್ದೇ ಪ್ರತಿಪಾದನೆ ಮಾಡಿರುತ್ತಾರೆ. ಇಷ್ಟ ನೋಡ್ರಪ್ಪ ಟಿಪ್ಪಣಿ. ಏನಂದ್ರೆ ಇಲ್ಲಿ 317ರಿಂದ ಐತ್ರಿ ಅವರ್ ಅದು 17 10 ಅಲ್ರಿ, 17. 317ರಿಂದ 329ರವರೆಗೆ ದೃಷ್ಟಿ ಸೃಷ್ಟಿವಾದವನ್ನೇ ಪ್ರತಿಪಾದನೆ ಮಾಡಿರುತ್ತಾರೆ. ಇನ್ನು ಮುಂದೆ ಹೇಳೋರು ಅದಾರ್ರಿ. ಅದು ಹೌನ್ರಪ್ಪ. ದೃಷ್ಟಿ ಸೃಷ್ಟಿವಾದ 2 ಸತ್ತ 3 ಸತ್ತ ಹೇಳಂಗಿಲ್ಲ ಇವ್ರಿನ. ಹೌನ್ರಪ್ಪ. ದೃಷ್ಟಿ ಸೃಷ್ಟಿ. ಯಾವಾಗ ನೋಡ್ತೇ ಅವಾಗ ಜಗತ್ ಕಾಣ್ತದ ನಿನಗಂತಾರ ಅವ್ರು. ದೃಷ್ಟಿ ಅಂದ್ರೆ ಅವಿದ್ಯಾ ವೃತ್ತಿ ರೂಪ ಜ್ಞಾನ. ಸೃಷ್ಟಿ ಅಂದ್ರೆ ಅವಿದ್ಯಾ ರಚಿತವಾದ ಪದಾರ್ಥ. ತಥಾಪಿ ಇಲ್ಲಿ ತನ ಏನು 16ನೇ ಅಂಕ ಪೂರ ಏನು ಯದ್ಯಪಿಗಾರ ಸಂಶಯ ಮಾಡಿದೋ ಅದಕ್ಕೀಗ ತಥಾಪಿಗಾರರು ಸಮಾಧಾನ ಹೇಳ್ತಾರ್ರಿ. ಸರ್ವ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಸರ್ವ ಅನಾತ್ಮ ಪದಾರ್ಥ ಅಂದ್ರೆ ಇವು ಜಾಗ್ರತೆ ಇರ್ಲಿ ಸ್ವಪ್ನ ಇರ್ಲಿ, ಅದು ಅನಾತ್ಮವೇ ಇವೆರಡು. ಹೌನ್ರಪ್ಪ. ಆತ್ಮ ಬಿಟ್ಟು ಎಲ್ಲ ಅನಾತ್ಮನೇ ಅಲ್ರಪ್ಪ. ಸರ್ವ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕ ಇರುತ್ತದೆ. ಆದ್ದರಿಂದ 2 ಪ್ರಕಾರದ ಸತ್ತ ಇರುತ್ತದೆ, 3 ಇಲ್ಲ. ಇನ್ನ ಒಂದದ್ದು ಚೇತನವು ಪರಮಾರ್ಥ ಸತ್ತ ಇರುತ್ತದೆ. ಪರಮಾರ್ಥ ಅಂದ್ರೆ ಯಾವಾಗಲೂ ಇರುವುದರಪ್ಪರದು. ಸತ್ಯವಾಗಿರುವುದು, ತ್ರಿಕಾಲವಾದ್ಯ ವಸ್ತು. ಇನ್ನ ಎರಡನೇದ್ದು ಚೇತನಕ್ಕಿಂತಲೂ ಭಿನ್ನವಾದ ಸಕಲ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಏನಂದ್ರೆ ನೋಡಿ, ಚೇತನಕ್ಕಿಂತಲೂ ಭಿನ್ನವಾದ ಸಕಲ ಅನಾತ್ಮ ಪದಾರ್ಥಗಳ ಸತ್ತ. ಚೇತನ ಬಿಟ್ಟು ಉಳಿದು ಎಲ್ಲ ನೋಡ್ರಪ್ಪರ. ಅದು ಜಾಗ್ರ ಇರ್ಲಿ ಸ್ವಪ್ನ ಇರ್ಲಿ, ಅವೇನವ ಅನಾತ್ಮನೇ ಅದದು. ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಜಾಗ್ರನು ಪ್ರಾತಿಭಾಷಿಕನೇ ಅಂತ ಒಪ್ಪು ಹೇಳಿ. ಜಾಗ್ರತ್ ಮತ್ತು ಸ್ವಪ್ನ ಪದಾರ್ಥಗಳಿಗೆ ಸ್ವಲ್ಪ ಮಾತ್ರವೂ ಕೂಡ ವಿಲಕ್ಷಣತ್ವವು ಸಿದ್ಧವಾಗುವುದಿಲ್ಲ. ಕನಸಿನಂಗ ಇದನ್ನು ಜಾಗ್ರತ್. ಸ್ವಲ್ಪರೇ ವಿಲಕ್ಷಣ ಬೇಕಲ್ಲ, ಅದಕ್ಕೆ ಸ್ವಲ್ಪನೂ ವಿಲಕ್ಷಣ ಸಿದ್ಧ ಆಗಂಗಿಲ್ಲ. ಅದು ಹೆಂಗೋ ಇದು ಹಂಗ. ಯಾಕಂದ್ರ ಮೊನ್ನೊಂದು ಕತೆ ಹೇಳಿದೇವಲ್ರಿ ನಿಮ್ಗ. ಹೌನ್ರಪ್ಪ. ಅವ ಸಾಧನ ಶಿಬಿರಕ್ಕೆ ಹೋಗಿದ್ದವ, ಮಗ ಸತ್ತು, ಹೆಂಡ್ತಿ ಕರ್ಕೊಳ್ಳಳು ಮನ್ಯಾಗ ಬೈಲಿಕತ್ಳು, ಮಗನ ಅಂತ್ಯಕ್ರಿಯೆಗೆ ಬರ್ಲಿಲ್ಲ ನೀ. ಅವ ಹೇಳ್ದ, ಅಲ್ಲಿ ಹೋದಾಗ ನಾ ಉಂಡು ಮನ್ಕೊಂಡು ಬಳಕ ಒಂದು ಸ್ವಪ್ನವಿತ್ತು, ಆ ಸ್ವಪ್ನದೊಳಗೆ ಒಬ್ಬಕ್ಕಿ ಕೂಡ ಲಗ್ನ ಆದೆ, ಆಕಿಗಿನೂ ಒಂದು ಮಗು ಹುಟ್ಟಿತು, ಅದಕ್ಕೂ ಆರಾಮ್ ತಪ್ತು, ಬೇಕಾದಷ್ಟು ತೋರಿಸಿದ್ರೆ ಅದನ್ನು ಗುಣಮಯ ಆಗಲಿಲ್ಲ,
ಅದನ್ನು ಸತ್ತು ಇದನ್ನು ಸತ್ತು ಯಾವಾಗ ಕಳ್ಳಿ ಹೇಳು ಅಂದವ. ಅದನ್ನು ಮಗನೇ ಅಲ್ಲ. ಹ್ಞೂನ್ರಿ. ಈಕಿ ಹೆಣ್ತಿ ಅಂದ್ಳು ಅದ್ ಕನಸು ಸುಳ್ಳು ಇರ್ತದ ಅಂದ್ಳಕಿ. ಸುಳ್ಳು ಇದ್ದಿದ್ರೆ ಸಾಯ್ಬಾರ್ದ ಖರೆ ಇತ್ತಂದ್ರ ಇದು ಖರೆ ಅದಲ್ಲ. ಇಲ್ಲಿ ಮಗ ನಿಂದು ಕನಸ ಸುಳ್ಳದಂತಿ, ಇದು ಖರೆ ಅದಂತಿಯಲ್ಲ. ಇದು ಖರೆ ಇದ್ರೆ ಸಾಯ್ಬಾರ್ದು. ಹೌದಪ್ಪ, ಸತ್ತಿಲ್ಲ ಅಂತ. ಇದನ್ನು ಸತ್ತಲ್ಲ. ಇದು ಹೆಂಗ್ ಸತ್ತು ಅದನ್ನು ಹಂಗ್ ಸತ್ತು. ಇದನ್ನು ಸುಳ್ಳ ಅದನ್ನು ಸುಳ್ಳ. ಎರಡು ಸುಳ್ಳಿನ ಸುದ್ದಿವು. ಚೇತನಕ್ಕಿಂತಲೂ ಭಿನ್ನವಾದ ಸಕಲ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಜಾಗ್ರತ್ ಮತ್ತು ಸ್ವಪ್ನ ಪದಾರ್ಥಗಳಿಗೆ ಸ್ವಲ್ಪ ಮಾತ್ರವೂ ಕೂಡ, ಮಾತ್ರ ಪದ ತಗೊಂಡರ್ ನೋಡಿ, ಸ್ವಲ್ಪ ಮಾತ್ರವೂ ಕೂಡ ವಿಲಕ್ಷಣತ್ವವು ಸಿದ್ಧವಾಗುವುದಿಲ್ಲ. ಏನು ಇದ್ರೊಳಗೆ ಭೇದ ಭಿನ್ನ ನೋಡಿ, ಎರಡು ಒಂದೇ ರೆಪರ್. ಅದಕ್ಕೆ ನಿಜಗುಂಡ್ರು ಹೇಳಿದ್ರು, ನೆನಸಿನ ಅಖಿಲ ಜಗವೆಲ್ಲ ಪುಷಿ. ಹೆಂಗ್ ಹೇಳ್ತೀರಿ ನೀವಂದ್ರೆ, ಕನಸಿನಂದದಿ ನಿತ್ಯವಲ್ಲ. ಕನಸು ಹೆಂಗದು ಹಂಗ. ನೆನಸಿನ ಅಖಿಲ ಜಗವೆಲ್ಲ ಪುಷಿ, ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಏನ್ ಚೇತನ ಸ್ವರೂಪ ನೀ ಅದಿಯಲ್ಲ, ನಿನಗೆ ಮಾತ್ರ ಜನನಾದಿ ವಿಕೃತಿ ಒಂದು ಇಲ್ಲ. ಇವು ಸುಮ್ಮ ಸಾಮಾನ್ಯ ಅವ್ರು ಇವ್ರು ಹೇಳೋದು ಮಾತಲ್ಲ, ಶ್ರುತಿ ಕುಲವೆಲ್ಲ. ಶ್ರುತಿ ಸಮೂಹವೇ ಹೇಳ್ಯದ, ನಿನಗೆ ಎಳ್ಳಷ್ಟು ಹಾನಿ ಇಲ್ಲ. ಇದು ಹೆಂಗಂತಾರಪ್ಪ, ಇಂಥ ಜಾಗ್ರತ್ ಮತ್ತು ಸ್ವಪ್ನ ಪದಾರ್ಥಗಳಿಗೆ ಸ್ವಲ್ಪ ಮಾತ್ರವೂ ಕೂಡ ವಿಲಕ್ಷಣತ್ವ ಸಿದ್ಧವಾಗುವುದಿಲ್ಲ. ಇಂಥ ಉತ್ತಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೇವೆ. ಇದು ದೃಷ್ಟಿ ಸೃಷ್ಟಿವಾದ ಉತ್ತಮ ಸಿದ್ಧಾಂತ. ಇದು ದೃಷ್ಟಿದಲ್ಲಿ ಅವಿದ್ಯಾ ವೃತ್ತಿ ಐತೆ. ಸಪ್ತಾಹದಲ್ಲಿ ಎರಡು ಹೇಳ್ರಿಪ್ಪ, ದೃಷ್ಟಿ ಸೃಷ್ಟಿ ಇದೆ. ದೃಷ್ಟಿಯಲ್ಲಿ ಅವಿದ್ಯಾ ವೃತ್ತಿ ಇದೆ ಪದ. ಹೌದು ಮತ್ರಿ, ಸೃಷ್ಟಿ ಆದಂತಂತದ್ದು ಯಾವದದು? ಆ ಸೃಷ್ಟಿ ಇಲ್ಲವೇ ಇಲ್ಲ. ಆ ಸೃಷ್ಟಿ ಮಾಡುದೆಲ್ಲ ಅವಿದ್ಯೆನೆ. ಸೃಷ್ಟಿ ಅನ್ನುವುದೇ ಇಲ್ಲ. ದೃಶ್ಯ ವಸ್ತು ಸೃಷ್ಟಿ ಅನ್ನೋದೇ ಇಲ್ಲ. ದೃಶ್ಯ ವಸ್ತು ನಾವು ಒಂದು ಇಲ್ಲವು. ಸೃಷ್ಟಿ ಅನ್ನುವುದೇ ಇಲ್ಲ. ಕಾರಣವಾದ ಅವಿದ್ಯೆ ಇಲ್ಲಂದ ಕಾರ್ಯವಾದ ಸೃಷ್ಟಿ ಆಗಿರ್ತದ್ರಪ್ಪ. ಅದೆಲ್ಲಿರ್ತದ ಅದು? ಇವಾದಂದ್ರ ಅವಿದ್ಯಾ ವೃತ್ತಿಯಪ್ಪ ನಿಂದು. ಅದ ಅಂತೇನಂತಿಯಲ್ಲ, ಅಜ್ಞಾನದು, ಅಜ್ಞಾನದಿಂದ ಅಂತೀನಿ. ಅಪ್ಪರ ಈ ದೃಷ್ಟಿ ಸೃಷ್ಟಿಗೆ ವ್ಯತ್ಯಾಸ ಗುರ್ತಾಗವಲ್ದಪ್ಪ. ದೃಷ್ಟಿ ಸೃಷ್ಟಿಯಪ್ಪ. ಈಗ ಸೃಷ್ಟಿ ಅದಂತ ಹೇಳುದು ಯಾವ್ದರಿಂದ? ದೃಷ್ಟಿಯಿಂದ ನೋಡಿನೇ ಹೇಳವಿಲ್ಲಿ. ಈ ಸೃಷ್ಟಿ ಹೇಳ್ಬೇಕಾದ್ರೆ ಇದೊಂದು ಹೆಣ್ತಿ ಅದ, ಇದೊಂದು ಮಗ ಅದ, ಇದೊಂದು ಹೊಲ ಅದ, ಮನಿ ಅದ, ಇದೆಲ್ಲ ನೋಡಿನೇ ಹೇಳವಿಲ್ಲ. ಅದು ನೋಡಿ ಹೇಳದ್ದು ದೃಷ್ಟಿಯಪ್ಪ. ಅದ ದೃಷ್ಟಿ. ಎಂತ ದೃಷ್ಟಿ? ಅವಿದ್ಯಾ ದೃಷ್ಟಿ. ಅದು ಇರುವುದು ಬ್ರಹ್ಮದ. ಆ ನಾಮ ರೂಪ ಹಚ್ಚ ಅದಕ್ಕೆ ಏನೇನು ಅಲ್ಲಗತ್ತಿದ್ ತಲೆ ಕೆಟ್ಟವ್ರಂಗ. ಹೌದಪ್ಪ. ಇರುವುದದು ಬ್ರಹ್ಮದ ಆತ್ಮ ದೃಷ್ಟಿ ಇದೆ. ಇಲ್ಲಿ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತೈತಿಯಪ್ಪ. ಇಲ್ಲಿ ಅವಿದ್ಯಾ ವೃತ್ತಿ ಏನ್ ಮಾಡ್ಲಾಗತ್ತ? ಅದಕ್ಕೊಂದು ನಾಮ, ಅದಕ್ಕೊಂದು ಆಕಾರ ಕೊಟ್ಟು ಕರ್ಲಿಗತ್ತ ನೀವ. ಅದು ವಿಚಾರ ಮಾಡ್ಕೊತ ಹೋರಿ. ಅದು ವಿಚಾರ ಮಾಡಿದ್ರೆ ಏನದಪ್ಪ ಅಂತ ಕೇಳಿದ್ರೆ ಅದು ಆತ್ಮ ಸ್ವರೂಪನೇ ಅದ. ಅದ್ರೊಳಗ ನೀ ನಾಮ ರೂಪ ಅದಕ್ಕೆ ಆಕಾರ ಕೊಟ್ಟು ರಾಗದ್ವೇಷದಿಂದ ಏನೇನು ಅಲ್ಲಕತ್ತಿ. ಹೌದು. ಇರುವುದದು ಒಂದೇ ಒಂದು ಆತ್ಮ ಸ್ವರೂಪದ. ಅದಕ್ಕರೆಪ್ಪರ ನಾವು ಹುಟ್ಟಿದಲ್ಲಿ ಜಗತ್ತು ಹುಟ್ಟಿತ್ತಂದ್ಲಲ್ರಿ ಅಕ್ಮದೇವಿ. ಮತ್ರಿ ಇಲ್ಲಿ ಸೃಷ್ಟಿದಲ್ಲಿ ಸೃಷ್ಟಿ ಇದು ಸೃಷ್ಟಿ
ಒಳಗ ಉತ್ಪತ್ತಿ ಆಕತ್ತಲ್ಲಪ್ಪ ಇದ ಜೀವನ ಸೃಷ್ಟಿ ಮಾಡಿದ್ದೆಪ್ಪ ಇದ ಸೃಷ್ಟಿವಾದ. ಅದೇ ಅವಿದ್ಯೆ ಆ ಉಪಾದಿಯಿಂದ ಜೀವನ ಜೀವನ ಆಗಿ ದೃಷ್ಟಿನ ತೋರ್ತಾನ. ದಾಟಿ ಈಗ ಎಲ್ಲಿ ಬಂದದ್ರಿ? ಈ ಹೊರಗೆ ಏನ್ ನೋಡ್ತಿ ಅದು ಸಹಿತ ನಿನ್ನ ಕಲ್ಪನಾ ಅದದು, ಸೃಷ್ಟಿ ಇಲ್ಲವೇ ಇಲ್ಲ. ನೀ ಏನೇನ್ ಅನ್ನಕತ್ತಿ? ಇದೊಂದು ಗಿಡ ಅದ, ಇದೊಂದು ಮನಿ ಅದ, ಇದೊಂದು ಹೊಲ ಅದ, ಇದೊಂದು ನೀರ್ ಅದ, ಏನೇನೋ ಅಲ್ಲಕತ್ತಿದೀನಿ. ಅವು ಯಾವ ಅಲ್ಲವು, ಅದು ಆತ್ಮ ಅದ, ಅನುಭವಕ್ಕೆ ಬರಲ್ದು. ಅಧಿಷ್ಠಾನ ಇಲ್ಲದೆ ಏನೂ ತೋರುದಲ್ರಿ, ಅಧ್ಯಸ್ಥವಾಗಿ ತೋರ್ತದ. ಅಧಿಷ್ಠಾನ ಸ್ವರೂಪನೇ ಆಗ್ತದಿಲ್ರಿ ಹಗ್ಗ. ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪನೇ ಅದ. ಹೌನ್ರಿ. ನೀವು ಹಾವ್ ಅದ ತೆಲ್ಲಗತ್ತೀರಿ. ನಿನ್ನೆ ಹೇಳಿದ್ರು ನಿಮ್ಗ, ಬ್ಯಾಟ್ರಿ ಹಿಡಿದು ವಿಚಾರ ಮಾಡ್ರಿ, ಹಾವ್ ಏನಾಯ್ತು? ಹಗ್ಗದ ಸ್ವರೂಪ ಐತಲ್ರಿ ಪುರ. ಇದು ಜಗತ್ತ ಅಂತ ವಿಚಾರ ಮಾಡ್ಕೋತ ಹೋರಿ. ಇದು ಬ್ರಹ್ಮ ಸ್ವರೂಪನಿದೆ. ಜಗತ್ತು ಅಧ್ಯಸ್ಥದ. ಅಧ್ಯಸ್ಥ ವಸ್ತು ಯಾವಾಗಲೂ ಅಧಿಷ್ಠಾನ ಸ್ವರೂಪೇ ಇರ್ತದ. ಅದೊಂದು ಸತ್ತ, ಅದಕ್ಕ ಸ್ವತಂತ್ರವಾಗಿಲ್ಲವೇ ಇಲ್ಲ. ಅದೇ ಸ್ವತಂತ್ರ ಅಸ್ತಿತ್ವ ಇಲ್ಲ. ಸ್ವತಂತ್ರ ಅಸ್ತಿತ್ವ ಇಲ್ಲ ಈ ಸೃಷ್ಟಿಗೆ. ಇಲ್ಲ ಹೌದು. ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಆದಂದ್ರೆ ಅವಿದ್ಯಾ ವೃತ್ತಿ ಅದು ನಿಂದು. ಇಲ್ಲಿ ಎರಡು ಅವಿದ್ಯಾ ವೃತ್ತಿನ. ಹೌದಪ್ಪ, ಎರಡೂದ್ರಲ್ಲಿ ಅವಿದ್ಯಾ ವೃತ್ತಿನ ಕೆಲಸ ಮಾಡ್ತೈತಿ. ಜನ ಅವಿದ್ಯಾ ವೃತ್ತಿನೇ ಕೆಲಸ ಮಾಡ್ತದ. ಈಗ ನೋಡ್ರಪ್ಪ, ಜೀವ ಅಂದ್ರೇನು, ಜಗತ್ ಅಂದ್ರೆ ಏನಂತ ವಿಚಾರ ಮಾಡ್ತಾ ಹೋದ್ರೆ ಯಾವ ಇಲ್ಲ ಒಂದೇ ಸತ್ಯ, ಪಾರಮಾರ್ಥಿಕ ಸತ್ಯ ಒಂದೇ ನೋಡ್ರಪ್ಪ. ಆತ್ಮ ಒಂದೇ ಸಿದ್ಧ ಆಗ್ತದ್ರಿ, ಉಳ್ದ ಯಾವ್ದು ಸಿದ್ಧ ಆಗಂಗಿಲ್ಲ. ಅವೆಲ್ಲ ಅಧ್ಯಸ್ಥದವ. ಜಗತ್ತು ಅಧ್ಯಸ್ಥದ, ಸೃಷ್ಟಿ ಅಧ್ಯಸ್ಥದ. ಎಲ್ಲಿ? ಅಧಿಷ್ಠಾನದಲ್ಲಿ. ಹೆಂಗಂದ್ರ ಹಗ್ಗದಲ್ಲಿ ತೋರಿವ ಹಾವಿನಂತೆ. ಇದು ವಿದ್ಯಾರಣ್ಯರು ಪ್ರತಿಪಾದನೆ ಮಾಡ್ತೀಯಪ್ಪ. ಇದು ದೃಷ್ಟಿ ಸೃಷ್ಟಿ ಇದ ಯಪ್ಪ. ಅವ ಪೂರ್ವ ಪಕ್ಷಿ ಅವೆಲ್ಲ ತೋಂಡ್ ಕೆರಿಂದ ಅವು ಸ್ಥೂಲ ದೃಷ್ಟಿಯಿಂದ ಹೇಳು ತಂದಲ್ಲಿ ಕುಂಡ್ರಸಲ್ಗತಾನ ಅವ. ಏನೋ ಪೂರ್ವ ಪಕ್ಷಿ. ಪೂರ್ವ ಪಕ್ಷಿ. ರೀ ಕನಿಷ್ಠ ಅಧಿಕಾರಿ ಜಲ್ದಿ ತಿಳಿದಲ್ಲಲ್ರಿ, ಇದೆಲ್ಲ ಉದಾಹರಣೆ ಕೊಡ್ಬೇಕಾಗ್ಯದ್ರಿ. ರೀ ಕಟ್ಟೆ. ಉತ್ತಮರಿಗೆ ಅವ ಪಟ್ಟಣ ತಿಳ್ಕೊಂಡ್ಬಿಟ್ಟನ್ರಿ. ಒಮ್ಮೆ ನಿಜ ತತ್ವಮಸಿ ವಾಕ್ಯ ಹೇಳಿದಾಗನೇ ಸ್ವರೂಪ ಬೋಧ ಕೈ ಬಿಡ್ತಿರ್ಪರ. ಮುಗಿದೋಯ್ತಲ್ಲಿ. ಚೇತನಕ್ಕಿಂತ ವ್ಯತಿರಿಕ್ತ ಮತ್ತೊಂದು ವಸ್ತು ಇಲ್ಲ. ಹೇಳ್ಬಿಡ್ತಾರ. ನಿನ್ನ ಅವಿದ್ಯಾ ವೃತ್ತಿ ಅದು. ಆ ತಿಳಿಗೇಡಿತನ ಅದು. ತಿಳಿದಿಲ್ಲ ಅಂತ ಅರ್ಥ. ಬ್ರಹ್ಮದ ಅಜ್ಞಾನದಿಂದ ತೋರ್ತದ, ಅದೇ ಬ್ರಹ್ಮಜ್ಞಾನದಿಂದನೇ ಬಾಧೆ ಹೊಂತದ. ಬ್ರಹ್ಮ ಒಂದೇ ಸತ್ಯ, ಜಗನ್ ಮಿಥ್ಯೆ ಅಂತ ಹೇಳ್ಬಿಟ್ರಪ್ಪ ಅಲ್ಲಿ. ಜಗತ್ತು ಮಿಥ್ಯೆ ಆದ್ರಿ, ಕೇವಲ ತೋರ್ತದ, ಇರುವಿಕೆ ಇಲ್ಲದಕ್ಕ. ಹೆಂಗ ಹಗ್ಗದಲ್ಲಿ ಹಾವು ತೋರ್ತದಲ್ಲ, ಹಂಗ ತೋರ್ತದ. ಇದು ಸ್ವಪ್ನದಲ್ಲಿ ಪದಾರ್ಥಗಳು ತೋರ್ತಾವಿಲ್ಲ, ಹಂಗ ತೋರ್ಲಿಗತ್ತವ. ಅವಕ್ ಇರುವಿಕೆ ಅವ ಏನು? ಇಲ್ಲಿ ನೀ ಸುಷುಪ್ತಿಗೆ ಹೋರ್, ನೀ ಬೇಕಾರೆ ಒಂದರೆ ಅವ ಏನ್ ನೋಡ್ರಿ. ಮತ್ ಸತ್ಯ ನಂಗೆ ತೋರ್ತಂದ್ರೆ ಮೃಗಜಲ ಸತ್ಯವಾಗಿ ತೋರ್ತಲ್ಲ, ಹಂಗ ತಿಳ್ಕೊರ ಹೇಳ್ಬಿಟ್ರಿ ಅವ್ರು. ಇಲ್ಲ, ಇಲ್ಲಿ ಸುಷುಪ್ತಿ ಒಳಗ ಅದಾವೇನ್ರಿ ಯಾವರೇ? ಯಾವ ಇಲ್ಲ ನೋಡ್ರಪ್ಪ, ನಿದ್ದಾಗ ಏನು ಇಲ್ಲ. ಅವ್ರ ಯಾರು ಮಹಾರಾಜ್ರ? ಅವ್ರ ಹೆಸರು ಗೊತ್ತಾಗಲ್ಲ. ಓ ಅಣ್ಣವ್ರ ಏನಂತೀರಿ? ಹೌದಪ್ಪ, ಇಲ್ಲ ಸುಸುಪ್ತಿಯಲ್ಲಿ ಏನು ಇಲ್ಲಪ್ಪ. ಮತ್ತ ಸುಷುಪ್ತಿಯಲ್ಲೇ ಇಲ್ಲ ಅಂದ ಬಳಕ ಸ್ವರೂಪದಲ್ಲಿ ಎಲ್ಲಿಯೂ ಅವಕ್ಕೆ ಅವಕಾಶನೇ ಇಲ್ಲ. ಇಲ್ಲ. ನಿಮ್ ಹೆಸರು ಏನ್ರಿ? ಅಪ್ಪರ ನಾವು ಗೋಕಾಕ್ದಿಂದ ಅಪ್ಪ, ಕಾಡಪ್ಪ ಹುಚ್ಚನಟ್ಟಿ ಅಂತಪ್ಪ. ನಿಮ್ಗ ಒಟ್ಟು ಗೋಕಾಕ್ ಅಜ್ಜವ್ರ ಅಂತೇವ್ ನೋಡ್ರಿ. ಕೊಡ್ಬೇಕು ನೀವು ಹಳ್ಯಾಗ. ನಮಸ್ಕಾರ ಅಪ್ಪ. ಎಲ್ಲಿ ಈಗ ಪ್ರವೇಶ ಆಗಿದೆ ಅಪ್ಪ ಅಧ್ಯಾತ್ಮದಲ್ಲಿ, ತಮ್ಮ ಆಶೀರ್ವಾದದಿಂದ ಅಪ್ಪ. ಇದು ಬಹಳ ದೊಡ್ಡ ಮಾತಾ. ಏಪ್ಪ ತಮ್ಮ ಆಶೀರ್ವಾದ ಅಪ್ಪ. ಸಂಶಯಗಳು ಅದಾವಪ್ಪ, ಕೇಳಿದ್ರೆ ವಿಚಾರ ಮಾಡ್ಲಕ್ ಬರ್ತದ್ರಿಪ್ಪ. ಹಂಗೆ ಕೇಳ್ಬೇಕು. ನೀವು ಕೇಳಿದ್ರೆ ನಮಗ್ ಮತ್ತಿಟ್ಟು ವಿಚಾರಕ್ಕೆ ಅವಕಾಶ ಬರ್ತದ. ಸಮಯ ಆಗೈತ್ರಿ, ಮತ್ ನಾಳೆ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ್ ಹೇಳ್ರಿ. ಓಂ ನಮಃ ಶಿವಾಯ. ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೆ ನಮಸ್ಕಾರ ಮಾಡಿ ಹೇಳ್ತೇನೆ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ,
ಸರ್ವರಿಗಾಗಲಿ ಮಂಗಳ, ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ, ಪ್ರಣವ ಕೋರಿಕೆಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಗೆ ಮಂಗಳ, ಪ್ರಣವ ಸುನಾದಕ್ಕೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಗುರವಿಗೆ ಮಂಗಳ, ಶಿಷ್ಯಗೆ ಮಂಗಳ, ಹರಗುರು ಭಕ್ತರಿಗೆ ಮಂಗಳ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಳ, ಹಿರಿಯ ಕಿರಿಯರಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ವಿಶ್ವಾಧಾರಗೆ ವಿಶ್ವಕುಟುಂಬಿಗೆ ವಿಶ್ವೋಧರನಿಗೆ ಮಂಗಳ, ವಿಶ್ವಕ್ಕೆ ಮಿತ್ರಗೆ ವಿಶ್ವಸಾಕ್ಷಿಗೆ ವಿಶ್ವಂಭರನಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ವೇದಕ್ಕೆ ಮಂಗಳ, ಶಾಸ್ತ್ರಕ್ಕೆ ಮಂಗಳ, ಆದಿಪುರಾಣಕ್ಕೆ ಮಂಗಳ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ, ಸಾಧು ಸಜ್ಜನರಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ನಿತ್ಯಕ್ಕೆ ಸತ್ಯಗೆ ಮುಕ್ತರಿಗೆ ಮಂಗಳ, ಪ್ರತ್ಯೇಗಾತ್ಮನಿಗೆ ಮಂಗಳ, ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ, ಸತ್ಯಚಿದ್ರೂಪಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. सकल साधु संत महाराज की जय. जय मंगलम जय नम ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರಗಳು. ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.